1944ರಿಂದ 73ರ ತನಕ ಈ ಸಂಸ್ಥೆಯನ್ನು ರಾಮರಾವ್ ಹುಕ್ಕೇರಿ ಅವರು ನಡೆಸ್ತಾ ಇದ್ದರು. 1973ರಲ್ಲಿ ಈ ಸಂಸ್ಥೆಯನ್ನು ಪೂಜ್ಯರಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ವಹಿಸಿಕೊಂಡರು. ಇವತ್ತಿಗೆ ಅಂತಂದರೆ 18ನೇ ತಾರೀಕು ಅಕ್ಟೋಬರ್ 2023ಕ್ಕೆ 50 ವರ್ಷಗಳು ತುಂಬಿ 51ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ ಸ್ವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳತಕ್ಕಂತಹ ಸಂದರ್ಭ ನಮಗೆ ಅತ್ಯಂತ ಖುಷಿ ಹಾಗೂ ಸಂಭ್ರಮವನ್ನು ತಂದಿದೆ. ಧರ್ಮ, ಶಿಕ್ಷಣ, ಆರೋಗ್ಯ, ಗ್ರಾಮಾಭಿವೃದ್ಧಿಯಂತಹ ಲೋಕ ಕಲ್ಯಾಣ ಕಾರ್ಯಗಳಿಂದ ಭವದ ಪುಣ್ಯ ಪುರುಷರಾಗಿ ಗೌರವಧರಕ್ಕೆ ಭಾಜನರಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು JSS ಸಂಸ್ಥೆಯ ಜವಾಬ್ದಾರಿಯನ್ನು ಪೂರ್ಣವಾಗಿ ವಹಿಸಿಕೊಂಡ ನಂತರ ಈ ಸಂಭ್ರಮ ನಮಗೆಲ್ಲ ತುಂಬ ಸಂತೋಷ ಉಂಟು ಮಾಡಿದೆ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸವದು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡಿ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ತಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅನ್ನತಕ್ಕಂಥ DVಜಿಯವರ ಈ ತತ್ವದರ್ಶನವೇ JSS ಶಿಕ್ಷಣ ಸಂಸ್ಥೆ ಇದನ್ನು ಅತ್ಯಂತ ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದೆ. ಇದೊಮ್ಮೆ ನೋಡಿ ಹರ್ಷಪಡಿ, ಜ್ಞಾನ ದೇಗುಲವಿದು, ಕರ್ಮ ಕೈ ಮುಗಿದು ವಿನಯದಿ ಒಳಗೆ ಬಂದಿರಿ, ವಿದ್ಯೆಗೆ ವಿನಯಕ್ಕೆ ಭೂಷಣ ಎಂದು ಸಾರುತ್ತಿದೆ 50ರ ಈ ಸಂಭ್ರಮ ಸಮಾರಂಭಕ್ಕೆ ಶ್ರೀಯುತ SK ಪಾಟೀಲ್ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ನಾನು ಬರಮಾಡಿಕೊಡ್ತಾ ಇದ್ದೇನೆ. ಅದಲ್ಲದೆ ಕನ್ನಡ ಸಾಹಿತ್ಯವನ್ನು ಬೆಳೆಸುತ್ತಾ ಅನ್ನ ದಾಸೋಹ, ಅಕ್ಷರ ದಾಸೋಹದ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನ ದಾಸೋಹ ಮಾಡುವುದರೊಂದಿಗೆ ಶರಣ ಸಂಸ್ಕೃತಿಯ ಜ್ಯೋತಿಯನ್ನು ಪ್ರಜ್ವಲಗೊಳಿಸುತ್ತಿರುವ ಧಾರವಾಡದ ಪ್ರತಿಷ್ಠಿತ ಮುರುಘಾಮಠದ ಪಟ್ಟಾಚಾರ್ಯರಾಗಿರುವ ಪರಮ ಪೂಜ್ಯ ಶ್ರೀ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಈ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. JSS ಸಂಸ್ಥೆಯೊಂದಿಗೆ ಅವರಿಗೆ ಅವಿನಾಭಾವ ಸಂಬಂಧ ಇದೆ. ಆರಂಭದಿಂದಲೂ 73ರಲ್ಲಿ ಪೂಜ್ಯ ಕಾವಂದ್ರಲ್ಲಿ ಬಂದಾಗ ಮುರುಘಾಮಠಕ್ಕೆ ಹೋಗಿ ಹಿಂದಿನ ಅಪ್ಪಗಳ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದೇ ಈ ಸಂಸ್ಥೆಯನ್ನು ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಪೂರ್ಣ ಆಶೀರ್ವಾದ ಮಾಡಿ ಈ ಸಂಸ್ಥೆ ಬೆಳಿಬೇಕು ಅಂತೇಳಿ ಅವರು ಇಚ್ಛಿಸಿದ್ರು. ಅದೇ ಪ್ರಕಾರವಾಗಿ ಇವತ್ತು 22,000 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಈ ರೀತಿಯ ಅವಿನಾಭಾವ ಹೊಂದಿರತಕ್ಕಂಥ ಪೂಜ್ಯರ ಆಶೀರ್ವಾದವನ್ನು ಬೇಡುತ್ತಾ, ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಬೇಡುತ್ತಾ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. 100 ವರ್ಷಗಳಷ್ಟು ಪ್ರಾಚೀನತೆ ಹೊಂದಿದ್ದ ಸಿರ್ಸಿ ಸೋಂದೆ ಮಠವು ದಿಗಂಬರ ಜೈನ ಮಠವಾಗಿದೆ. ಕರ್ನಾಟಕದ ಜೈನ ಮಂದಿರಗಳಲ್ಲಿ ಇದಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ತನ್ನದೇ ಆದ ವಿಶಿಷ್ಟ ಪರಂಪರೆಯನ್ನು ಹೊಂದಿದ ಸೋಂದೆ ಮಠ ಇದಕ್ಕೆ ಅತಿ ಚಿಕ್ಕ ಪ್ರಾಯದ ಯತಿವರಿಯರಾಗಿರುವ
22ನೇ ಯತಿವರಿಯರಿವರು 22ನೇ ಯತಿವರಿಯರಾಗಿರುವ ಸ್ವಶ್ರೀ ಭಟ್ಟಾಕಳಂಕ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಈ ಸಭೆಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಭಕ್ತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಹೆಗಡೆಯವರು ಹಗಲು ಇರುಳು ಯಾವುದನ್ನು ಕೂಡ ಲೆಕ್ಕಿಸದೆ ಶ್ರೀ ಕ್ಷೇತ್ರದ ಮೂಲಕ ಅನ್ನದಾನ, ಅಭಯದಾನ, ಔಷಧದಾನ, ನ್ಯಾಯದಾನ, ವಿದ್ಯಾದಾನ ಈ ರೀತಿಯ ಹಲವಾರು ದಾನಗಳ ಮುಖಾಂತರವಾಗಿ ಹೊಸ ಮನ್ವಂತರವನ್ನೇ ಸೃಷ್ಟಿ ಮಾಡಿದವರು. ನಮ್ಮ ಮಾರ್ಗದರ್ಶಕರು ಹೌದು. ಈ ಸಂಸ್ಥೆಯ ಬೆಳವಣಿಗೆಯ ಹಿಂದಿನ ರೂವಾರಿಗಳು. ಈ ಸಂಸ್ಥೆ ಬೆಳಿಬೇಕಾಗಿದ್ದರೆ ಅವರು ನಮಗೆ ಕೊಟ್ಟಿರತಕ್ಕಂತಹ ಸಲಹೆ ಸೂಚನೆಗಳು, ಮಾರ್ಗದರ್ಶನಗಳು ಅತ್ಯಂತ ಪ್ರಮುಖವಾಗಿದೆ. ಹಾಗಾಗಿ 280ರಷ್ಟು ಇದ್ದ ವಿದ್ಯಾರ್ಥಿಗಳು 1983ರಲ್ಲಿ ಈಗ ಇಷ್ಟು ಮಟ್ಟಕ್ಕೆ ಬೆಳೆದಿರತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ. ಪೂಜ್ಯ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನು ನಾನು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಉತ್ತರ ಕರ್ನಾಟಕದ ರಾಜಕಾರಣದಲ್ಲಿ ವಿಶಿಷ್ಟ ಛಾಪನ್ನು ಮೂಡಿಸಿ ತಮ್ಮ ಹೆಸರನ್ನು ಅಚ್ಚಳಿಯದೆ ಉಳಿಸಿಕೊಂಡು ಕರ್ನಾಟಕ ಸರ್ಕಾರದ ಅತ್ಯಂತ ಪ್ರಭಾವಿ ಮಂತ್ರಿಗಳು, ಈಗಾಗಲೇ ಹಲವಾರು ಬಾರಿ ಇಲಾಖೆಗಳ ದಕ್ಷ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿರತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು ಪ್ರಸ್ತುತ ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ಸಚಿವರಾಗಿದ್ದಾರೆ. ಅವರನ್ನು ಕೂಡ ನಾನು ಇಲ್ಲಿ ಈ ಸಭೆಗೆ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಅವರು ಸೆನ್ನುಡಿ ಭಾಗ 7 ಇದರ ಕೃತಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ಶ್ರೀಯುತರನ್ನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಇದಲ್ಲದೆ ಈ ಕಾರ್ಯಕ್ರಮಕ್ಕೆ ಹಲವಾರು ಮಂದಿ ಆಗಮಿಸಲಿದ್ದಾರೆ. ಅವರನ್ನೆಲ್ಲ ಸಂಕ್ಷಿಪ್ತವಾಗಿ ನಾನು ಪರಿಚಯಿಸ್ತಾ ಇದ್ದೇನೆ. ಇಲ್ಲಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಗುರುತಿಸಿಕೊಂಡು ಪ್ರಮುಖ ಖಾತೆಯೊಂದರ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿ ತನ್ನದೇ ಆದ ಛಾಪನ್ನು ಮೂಡಿಸಿರುವ ಈ ಭಾಗದ ಜನಪ್ರಿಯ ನಾಯಕರು, ಕೇಂದ್ರ ಸರ್ಕಾರದ ಕಲ್ಲಿದ್ದಲು ಗಣಿ ಸಂಸದೀಯ ವ್ಯವಹಾರ ಸಚಿವರಾಗಿರುವ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಈಗ 11:30ಕ್ಕೆ ಬರ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಬರಮಾಡಿಕೊಳ್ತಾ ಇದ್ದೇನೆ. ಅದಲ್ಲದೆ ಈ ಸಮಾರಂಭಕ್ಕೆ ನಮ್ಮ SDM ಸಂಸ್ಥೆಯ ಕಾರ್ಯದರ್ಶಿಯಾಗಿರತಕ್ಕಂಥ ಶ್ರೀಯುತ ಜೀವೇಂದ್ರ ಕುಮಾರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಸಮಾರಂಭಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಇದಲ್ಲದೆ ಈ ಸಮಾರಂಭಕ್ಕೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ನಮ್ಮೆಲ್ಲ ಆಡಳಿತದಲ್ಲಿ ಬೇರೆ ಬೇರೆ ಈ ಕಟ್ಟಡಗಳ ಇದೆಲ್ಲ ನಮಗೆ ಆಗುವ ಸಂದರ್ಭದಲ್ಲಿ ಅವರೇ ಬಂದು ಕೆಲಸ ನೋಡ್ತಕ್ಕಂಥದ್ದಿದೆ, ಸಲಹೆ ಸೂಚನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದಿದೆ. ಆಡಳಿತದಲ್ಲಿ ಭಾಗವಹಿಸುವುದಲ್ಲದೆ ಅದರಲ್ಲೂ ಕೂಡ ಭಾಗವಹಿಸ್ತಾರೆ. ಅಂತಹ ಶ್ರೀಯುತ ಕಮಲ್ ನಯನ್ ಮೆಹ್ತಾ, ಅದೇ ರೀತಿಯಾಗಿ ಶ್ರೀಯುತ ಕೇಶವ ದೇಸಾಯಿ ಅವರನ್ನು ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಅದಲ್ಲದೆ ಈ ದಿವಸ ಶ್ರೀಯುತ ಮುಳುಗುದವರು ನಮ್ಮ ಸಂಸ್ಥೆಯಲ್ಲಿ 50 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಸಾಮಾನ್ಯವಾಗಿ 36-37 ವರ್ಷದ ನಂತರ ನಿವೃತ್ತಿಯನ್ನು ಪಡೆಯತಕ್ಕಂಥದ್ದಿದೆ. ಆಗ ನಮ್ಮ ಸಂಸ್ಥೆಯಲ್ಲಿ ಅವರು ರಿಟೈರ್ಡ್ ಆದ ನಂತರ ಪ್ರಾಚಾರ್ಯರಾದರು. ಹಾಗಾಗಿ 50 ವರ್ಷಗಳ ಕಾಲ ನಿವೃತ್ತಿಯಾಗಿದ್ದಾರೆ. ಅವರನ್ನು ಕೂಡ ನಾನು ಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಈ ದಿವಸ
ಈ ಸಮಾರಂಭಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ವೇದಿಕೆಯ ಮೇಲಿನ ಪೂಜ್ಯರನ್ನ, ಮಹನೀಯರನ್ನ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನ, ಮಾಧ್ಯಮದ ಬಂಧುಗಳನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಜನತಾ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾಗಿರತಕ್ಕಂಥ ಡಾಕ್ಟರ್ ಅಜಿತ್ ಪ್ರಸಾದ್ ಅವರಿಗೆ ಕೃತಜ್ಞತೆಗಳು. ಬಿಡುಗಡೆಯ ನಂತರ ನಮ್ಮ JSS ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳೂ ಆಗಿರುವಂತಹ ಮಾನ್ಯ ಶ್ರೀ HK ಪಾಟೀಲ್ ಅವರು ಸಂಸ್ಥೆಯನ್ನು ಕುರಿತಾಗಿ ಕೃತಿಯ ಬಿಡುಗಡೆಯ ಪರವಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಹಂಚಿಕೊಳ್ಳಬೇಕು ಅಂತಕ್ಕಂಥ ವಿನಂತಿಯನ್ನು ಅವರಲ್ಲಿ ಮಾಡಿಕೊಳ್ತಾನೆ. ಇದೀಗ ಅವರಿಗೆ ಗೌರವ ಸಮರ್ಪಣೆ. ಅನೇಕ ಕ್ಯಾಂಪಸ್ ಸಂದರ್ಶನಗಳನ್ನು ಏರ್ಪಡಿಸುವುದರ ಮೂಲಕ ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗದಾತರಾಗಿ ಡಾಕ್ಟರ್ ಅಜಿತ್ ಪ್ರಸಾದ್ ಅವರು ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಪ್ರತಿಯೊಂದು ಕಟ್ಟಡದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಬಂದಿರತಕ್ಕಂಥವರು. ಇದೀಗ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಪೂಜ್ಯರಿಗೆ ಹಾಗೂ ಮಹನೀಯರಿಗೆ ನಮ್ಮ ಪ್ರೀತಿಯ ದ್ಯೋತಕವಾಗಿ ಮಾಲಾರ್ಪಣೆ ಹಾಗೂ ನೆನಪಿನ ಕಾಣಿಕೆ. ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರಿಗೆ ಪೂಜ್ಯ ಕಾವಂದರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾಗಿರುವ ಶ್ರೀ ಕೇಶವ್ ದೇಸಾಯಿ ಅವರು ಗೌರವಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಸೈಡ್ ಬನ್ನಿ ಮೇಡಮ್, ಸ್ವಲ್ಪ ಸೈಡಿಂದ ಮೇಡಮ್. ಮೇಡಮ್ ಸೈಡು ಮೇಡಮ್ ಮೇಡಮ್. ಇನ್ನು ಇದೀಗ ಆಗಮಿಸಿರತಕ್ಕಂತಹ ಚೆನ್ನುಡಿ ಭಾಗ 6 ಈ ಕೃತಿಯನ್ನು ಬಿಡುಗಡೆ ಮಾಡುವುದರೊಂದಿಗೆ ತಮ್ಮ ಮಾತುಗಳನ್ನು ಹಂಚಿಕೊಳ್ಳಲಿರತಕ್ಕಂತಹ ಕೇಂದ್ರ ಸಚಿವರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರೊಂದಿಗೆ ಅವರಿಗೆ ಮಾಲಾರ್ಪಣೆ ಹಾಗೂ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ
ಡಾಕ್ಟರ್ ಅಜಿತ್ ಪ್ರಸಾದ್ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿ ಇದೀಗ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾಮಠ ಹಾಗೂ ಸ್ವಸ್ಥಶ್ರೀ ಭಟ್ಟಾರಕ ಭಟ್ಟಾಚಾರ್ಯವರ ಮಹಾಸ್ವಾಮೀಜಿ ಸೂರ್ಯಮಠ ಸೇರಿಸಿ ಇವರ ಪಾದಾರವಿಂದದಲ್ಲಿ ವಂದಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪೂಜ್ಯ ಧರ್ಮಾಧಿಕಾರಿಗಳು ಆಗಿರುವಂತಹ ರಾಜಶ್ರೀ ವೀರೇಂದ್ರ ಹೆಗಡೆ ಅವರೇ, ಶಾಸಕರಾದಂತಹ ಅರವಿಂದ್ ಬೆಲ್ಲದವರೇ, ಮಹೇಶ್ ತೆಂಗಿನಕಾಯಿ ಅವರೇ, ಅಜಿತ್ ಪ್ರಸಾದ್ ಅವರೇ ಹಾಗೂ ದೇಸಾಯಿ ಅವರೇ ಮತ್ತು ಎಲ್ಲ ಹಿಂದಿನ ಪ್ರಾಂಶುಪಾಲರೇ ಮತ್ತು ಆಗಮಿಸಿರುವಂತಹ ಎಲ್ಲ ಗಣ್ಯರೇ, ಸಹೋದರ ಸಹೋದರಿಯರೇ, ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಕಾಲಮಾನದಲ್ಲಿ ಒಂದು ಸಂಗತಿ ಅತ್ಯಂತ ಮಹತ್ವವನ್ನು ಪಡೆದಿದೆ. ಜಗತ್ತಿನ ಅವಶ್ಯಕತೆಗೆ ತಕ್ಕಂತೆ ಜಗತ್ತಿನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗೆ ತಕ್ಕಂತೆ ಶಿಕ್ಷಣವನ್ನು ಕೊಡುವುದೇನಿದೆಯಲ್ಲ, ಇದು ಅತ್ಯಂತ ಮಹತ್ವವನ್ನು ಪಡೆದಿದೆ. ಸ್ಕಿಲ್ ಆ್ಯಂಡ್ ಸ್ಕೇಲ್ ಆ್ಯಂಡ್ ಸ್ಪೀಡ್, these are the very important things. ಸ್ಕಿಲ್ಲು, ಸ್ಕೇಲು ಮತ್ತು ಸ್ಪೀಡು. ಜಗತ್ತು ಅದನ್ನು ನಿರೀಕ್ಷೆಯನ್ನು ಮಾಡ್ತಾರೆ. The world is expecting there should be skill, there should be speed and also the scale. ಮೊದಲಂಗೆ 10 ವರ್ಷ ಒಂದು ಪ್ರಾಜೆಕ್ಟ್ ಮಾಡ್ತೀನಿ, ಇದು ನಡೆಯುವುದಿಲ್ಲ. ಆ್ಯಂಡ್ ವರ್ಲ್ಡ್ ಆ್ಯಂಡ್ ಟೆಕ್ನಾಲಜಿ ಇಸ್ ಚೇಂಜಿಂಗ್ ಸೋ ಫಾಸ್ಟ್. ಅದಕ್ಕೆ ತಕ್ಕಂತೆ ನಾವು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ನಮಗೆ ಆ ರೀತಿಯಾದಂಥ ಒಂದು ಎಜುಕೇಶನ್, ಶಿಕ್ಷಣ ಅವಶ್ಯಕತೆ. ಆ ಶಿಕ್ಷಣದ ಜೊತೆಗೆ ನಮ್ಮ ಅನುಭವದ ಸಂಸ್ಕಾರವನ್ನು ನಾವು ಮರಿಬಾರದು. ಈ ಎರಡೂ ಸಂಗತಿಗಳನ್ನ ಮಾಡಬೇಕಾದ್ರೆ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇರುವಂತಹವರು ಮತ್ತು ಶಿಕ್ಷಣ ಬಗ್ಗೆ ವಿಶೇಷ ಆಸಕ್ತಿಯನ್ನ ವಹಿಸಿದಂಥವರು ಇದರಲ್ಲಿ ಬಹಳಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಮಾಡಿರ್ತಾರೆ. ಆ ರೀತಿಯ ಒಂದು ಕೊಡುಗೆಯನ್ನ ನಮ್ಮ ಧಾರವಾಡಕ್ಕೆ ಮತ್ತು ಕರ್ನಾಟಕಕ್ಕೆ, ದಕ್ಷಿಣ ಕನ್ನಡಕ್ಕೆ, ಧಾರವಾಡಕ್ಕೆ ಕೊಟ್ಟಿರುವಂಥವರು ಪರಮ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು. ವೀರೇಂದ್ರ ಹೆಗಡೆ ಅವರು ಈಸ್ ಎ ವಿಷನರಿ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಈಸ್ ಎ ಪರ್ಫೆಕ್ಷನಿಸ್ಟ್. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನುವಂಥ ಒಂದು ಮಾನಸಿಕತೆಯನ್ನು ಹೊಂದಿದ್ದರು. ಹಾಗಾಗಿ ನಮ್ಮ ಪ್ರಾಚೀನ ಶ್ಲೋಕಗಳಲ್ಲಿ ಕೂಡ ಹೇಳ್ತಾರೆ, ನ ಹಿ ಜ್ಞಾನೇ ಸದೃಶಂ
ಪವಿತ್ರಮಯ ವಿದ್ಯತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜ್ಞಾನ ಪ್ರಸಾರದಂತಹ ಪವಿತ್ರ ಕಾಲದಲ್ಲಿ ತೊಡಗಿರೋರೆಲ್ಲರೂ ಪೂಜೆಗೆ ಅರ್ಹರಾಗುತ್ತಾರೆ, ಪೂಜೆಗೆ ಅರ್ಹರಾಗುತ್ತಾರೆ ಅನ್ನುವಂತಹ ಮಾತನ್ನ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಾರೆ. ನಹಿ ಜ್ಞಾನೇನ ಸದೃಶ ಪವಿತ್ರ ಮಹಾವಿದ್ಯತೆ. ಅದಕ್ಕೆ ಅತ್ಯಂತ ಅರ್ಹರಾದಂತಹ ಒಬ್ಬ ವ್ಯಕ್ತಿತ್ವ ಅಂತಂದ್ರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅನ್ನುವಂತಹ ಮಾತನ್ನ ನಾನು ತಿಳಿಸ್ತೇನೆ. 1944ರಲ್ಲಿ ಸ್ಥಾಪನೆಯಾಗಿ ಈ ಶಿಕ್ಷಣ ಸಂಸ್ಥೆಯ ಸಂಕಷ್ಟಕ್ಕೀಡಾದಾಗ 1973ರಲ್ಲಿ ಅವತ್ತಿನ ಕಾಲದಲ್ಲಿ ಪೂಜ್ಯ ಬೇಜಾಪುರ ಶ್ರೀಗಳು ಅವರು ಅದನ್ನ ನಡೆಸ್ತಾ ಇದ್ರು. ಸಂಕಷ್ಟಕ್ಕೀಡಾದಾಗ ಪೂಜ್ಯ ವಿಶ್ವೇಶ್ವರ ತೀರ್ಥರಿಂದ ಇದನ್ನ ತಾವು ತೆಗೆದುಕೊಂಡು ಸಂಕಷ್ಟದಲ್ಲಿದ್ದಂತಹದ್ದನ್ನ ಇಲ್ಲಿನ ಸಾಮಾನ್ಯ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಶಿಕ್ಷಣವನ್ನು ಒದಗಿಸಿರುವುದರ ಜೊತೆಗೆ ತಮ್ಮ ಧಾರ್ಮಿಕ ಬದುಕಿನ ಜೊತೆಗೆ ಲೌಕಿಕ ಜ್ಞಾನವನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಉಪಯೋಗವನ್ನು ಮಾಡಿ ಇದನ್ನು ಪ್ರಾಫಿಟೇಬಲ್ ಮಾಡಿದ್ರು. ಪ್ರಾಫಿಟೇಬಲ್ ಮಾಡುವುದರ ಜೊತೆಗೆ ಬಡವರಿಗೆ ಶಿಕ್ಷಣವನ್ನು ಕೊಟ್ಟರು. ಮತ್ತು ಇದು ಪ್ರಾಫಿಟೇಬಲ್ ಆದ ಕಾರಣದಿಂದ, ಇದು ವಯಬಲ್ ಆದ ಕಾರಣದಿಂದ ಹಲವಾರು ಹೊಸ ಇನ್ಸ್ಟಿಟ್ಯೂಟ್ಗಳನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದರು. ಅದರ ಪರಿಣಾಮವಾಗಿ ಧಾರವಾಡಕ್ಕೆ ಮೊದಲನೆಯ ಮೆಡಿಕಲ್ ಕಾಲೇಜ್ ಬಂದಿದ್ದು, ಮೊದಲನೆಯ ಡೆಂಟಲ್ ಕಾಲೇಜ್ ಬಂದಿದ್ದು ಅದು ವೀರೇಂದ್ರ ಹೆಗಡೆ ಅವರ ಕಾರಣದಿಂದ. ಹುಬ್ಬಳ್ಳಿಯ ಕಿಮ್ಸ್ ಇತ್ತು. ಅನೇಕರು ಈ ವಿಷಯವಾಗಿ ಮಾತನಾಡ್ತಿದ್ರು. ಆವಾಗ ನಾನು ಜನಪ್ರತಿನಿಧಿ ಆಗಿರಲಿಲ್ಲ, ಆದರೆ ಕೇಳಿ ತಿಳಿದುಕೊಂಡಿದ್ದೆ, ಓದಿ ತಿಳಿದುಕೊಂಡಿದ್ದೆ. ಧಾರವಾಡದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನುವಂಥದ್ದು ಬಹಳ ಜನರ ಅಪೇಕ್ಷೆ ಇತ್ತು. ಧಾರವಾಡದಲ್ಲಿ ಒಂದು ಡೆಂಟಲ್ ಕಾಲೇಜ್ ಮಾಡಿದ್ರು, ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ರು, ಒಂದು ಇಂಜಿನಿಯರಿಂಗ್ ಯೂನಿವರ್ಸಿಟಿಯನ್ನು ಮಾಡಿದಂಥ ಕೀರ್ತಿ ಅದು ವೀರೇಂದ್ರ ಹೆಗಡೆ ಅವರಿಗೆ ಸಲ್ತದೆ. ಮತ್ತು ಇವತ್ತಿನ ಜಗತ್ತಿನ ಅವಶ್ಯಕತೆಗೆ ತಕ್ಕಂತೆ ನಾವು ಮುಂದುವರಿಬೇಕಾಗಿದೆ. 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ನಮ್ಮ 140 crores. We are the largest populated country in the world today. ಜಗತ್ತಿನಲ್ಲಿ ಅನೇಕ ಕಡೆ ಕೆಲಸ ಮಾಡಲಿಕ್ಕೆ ಜನ ಇಲ್ಲ. ನಮ್ಮ ಕಡೆ ಜನ ಇದ್ದಾರೆ, ಆದರೆ ಅವರಿಗೆ ನಾವು ಸ್ಕೇಲು ಮತ್ತು ಸ್ಪೀಡ್ ಅನ್ನು ಕಲಿಸಬೇಕಾಗಿದೆ. ಸ್ಕಿಲ್ ಮತ್ತು ಆ ಸ್ಕೇಲಲ್ಲಿ ಕೆಲಸ ಮಾಡುವಂತ ಮತ್ತು ಆ ಪರ್ಫೆಕ್ಷನದೊಂದಿಗೆ ಕೆಲಸ ಮಾಡುವಂತಹದ್ದನ್ನು ನಾವು ಕಲಿಸಬೇಕಾಗಿದೆ. ನಾನು ನಿಮಗೆ ಇವತ್ತು ಹೇಳ್ತೇನೆ, ಭಾರತದಲ್ಲಿ, ಭಾರತದ ಹೊರಗಡೆ ನಮ್ಮ ಭಾರತೀಯರಿಗೆ ಇರುವಂತಹ ವಿಪುಲವಾದ ಅವಕಾಶಗಳಿದ್ದಾವೆ. ಹ್ಯಾಂಡ್ ಸಮ್ ಅಪಾರ್ಚುನಿಟೀಸ್, ಹ್ಯಾಂಡ್ ಫುಲ್ ಅಪಾರ್ಚುನಿಟೀಸ್. ಜಗತ್ತು ನಮ್ಮನ್ನು ನೋಡ್ತಾ ಇದೆ, ಹಾಗಾದ್ರೆ ಕೆಲಸ ಮಾಡುವ ಕೈಗಳಿದ್ದಾವೆ. We are the most young country of the world today. ಮತ್ತು ನಮ್ಮ ಯಂಗ್ ವಿಜ್ಞಾನಿಗಳು, ನಮ್ಮ ತಾರುಣ್ಯದ ವಿಜ್ಞಾನಿಗಳು, ನಮ್ಮ ಯುವಕರು ಇವತ್ತು ಈ ರೀತಿಯಾದಂತಹ ಸ್ಕಿಲ್ನಲ್ಲಿ, ಈ ರೀತಿಯಾದಂತಹ ಪ್ರೋತ್ಸಾಹಕರ ವಾತಾವರಣ ಸಿಕ್ಕಾಗ ಜಗತ್ತೇ ಮಾಡಲಾರದಂತಹ ಸಾಧನೆಯನ್ನ ಮಾಡಿ ಚಂದ್ರನ ದಕ್ಷಿಣ ಧ್ರುವಕ್ಕೆ ಮೊದಲನೇ ಬಾರಿ ಚಂದ್ರಯಾನವನ್ನು ಮಾಡಿದಂತಹ ಕೀರ್ತಿ ಒಂದು ಕಾಲದಲ್ಲಿ ಟೈಮ್ ಇತ್ತೊಂದು. ಭಾರತದ ನಾಯಕ
ಇವತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸ್ವತಃ ಸಾಕ್ಷಿಯಾಗಿದ್ದಾರೆ. G20ಯಲ್ಲಿ ಜಗತ್ತಿನ 29 ದೇಶಗಳು 11 ಇನ್ಸ್ಟಿಟ್ಯೂಟ್ಗಳು ಬಂದು ಭಾರತದ ಜೊತೆಗೆ ಸಂಬಂಧವನ್ನು ಗಟ್ಟಿಗೊಳಿಸಬೇಕು, ನಮಗೆ ಭಾರತವೇ ಆಶಾಕಿರಣ ಅನ್ನುವಂತಹ ಒಂದು ವಾತಾವರಣವನ್ನು ಇವತ್ತು ಜಗತ್ತಿನಲ್ಲಿ ನಿರ್ಮಾಣ ಆಗಿದೆ. ಇದೆಲ್ಲವೂ ಹಂಗೆ ಆಗಿಲ್ಲ. ನಮ್ಮ ದೇಶದಲ್ಲಿದ್ದ ಯುವಕರಿಗೆ ಅದು ಪ್ರೈವೇಟ್ ಸೆಕ್ಟರ್ದಲ್ಲಿರ್ಬೋದು, ಅದು ಗವರ್ಮೆಂಟ್ ಸೆಕ್ಟರ್ದಲ್ಲಿರ್ಬೋದು, ಸರ್ಕಾರದ ಪಾಲಿಸಿಗಳ ಕಾರಣದಿಂದಾಗಿ ಅವರಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಈ ಸಾಧನೆ ಯಾವುದೇ ಸರ್ಕಾರದ ಸಾಧನೆ ಅಲ್ಲ. ನೀವೇ ಇವತ್ತು ಯುವಕರು ಇಲ್ಲಿ ಕೂತಿದ್ದೀರಿ. ನೀವು ಇವತ್ತು ಅದು ಸೈನ್ಸ್ ಕ್ಷೇತ್ರದಲ್ಲಿರ್ಬೋದು, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರ್ಬೋದು, ಟೆಕ್ನಾಲಜಿ ಕ್ಷೇತ್ರದಲ್ಲಿರ್ಬೋದು, ನೀವು ಮಾಡ್ತಾ ಇರುವಂತಹ ಸಾಧನೆಯ ಕಾರಣಕ್ಕಾಗಿ. ಆದ್ದರಿಂದ ನೀವು ಎಜುಕೇಶನ್ ಪಾಲಿಸಿ ನಾವು ತಂದಿದ್ವಿ. ಆ ನ್ಯೂ ಎಜುಕೇಶನ್ ಪಾಲಿಸಿಯ ಕಾರಣದಿಂದಾಗಿ ಮುಂಬರುವಂತಹ ದಿವಸಗಳಲ್ಲಿ ದೇಶಕ್ಕೆ ಬಹಳ ದೊಡ್ಡದಾದಂತಹ ಒಂದು ಅವಕಾಶ ಸಿಗುತ್ತೆ. ಜಗತ್ತಿನ ಫ್ಯಾಕ್ಟರಿ ಅಂತ ಕರೆಸಿಕೊಳ್ತಾ ಇದ್ದಂತ ಚೈನಾ ಜಗತ್ತಿನ ಫ್ಯಾಕ್ಟರಿ ಅಂತ ಕರೆಸಿಕೊಳ್ತಾ ಇದ್ದ ಸಪ್ಲೈ ಎಲ್ಲಿಂದ ಆಗ್ಬೇಕು? ಚೈನಾದಿಂದ ಆಗ್ಬೇಕು. ನಾನು ನಿಮಗೆ ಇವತ್ತು ಭರವಸೆಯನ್ನು ಕೊಡ್ತಾ ಇದ್ದೇನೆ, ಬರುವ 10 ವರ್ಷದಲ್ಲಿ ಜಗತ್ತಿನ ಫ್ಯಾಕ್ಟರಿಯಾಗಿ ಭಾರತ ಪರಿವರ್ತನೆ ಹೊಂದಲಿದೆ. ನೀವೇನು ಕೂತಿದ್ದೀರಿ, ನೀವು ಮನಸ್ಸು ಮಾಡಿದಾಗ, ನೀವು ತೀರ್ಮಾನವನ್ನು ಮಾಡಿದಾಗ, ನೀವು ಸಂಕಲ್ಪವನ್ನು ಮಾಡಿದಾಗ ಮತ್ತು ವೀರೇಂದ್ರ ಹೆಗಡೆ ಅವರಂತಹವರ ಆಶೀರ್ವಾದ ಸಿಕ್ಕಾಗ, ಇಲ್ಲಿ ಪೂಜ್ಯರೇನು ಕೂತಿದ್ದಾರೆ, ಇಂಥವರ ಸಂಸ್ಕಾರದ ಆಶೀರ್ವಾದದಿಂದ ಜಗತ್ತು ಭಾರತವನ್ನು ವರ್ಲ್ಡ್ ಸಪ್ಲೈ ಫ್ಯಾಕ್ಟರಿ ಅಂತ ಸ್ವೀಕಾರ ಮಾಡಿದ ಜಗತ್ತಿನ ಅತ್ಯಂತ ದುರ್ಬಲ ಎಕಾನಮಿಗಳೆಲ್ಲ ಇದ್ದಾಗಿದ್ದಂಥ ಭಾರತ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊಮ್ಮಿದೆ. ಜಗತ್ತಿನ ಸ್ಪಾಟ್ಲೈಟ್, ಬ್ರೈಟ್ ಸ್ಪಾಟ್ಲೈಟ್ ಆಗಿ ಭಾರತ ಹೊರಹೊಮ್ಮಿದೆ. ಅದಕ್ಕೆ ಏಕೈಕ ಕಾರಣ ಅಂತಂದ್ರೆ ಇವತ್ತು ಭಾರತ ಒಂದು ಯುವ ದೇಶವಾಗಿ ಅದಕ್ಕೆ ತಕ್ಕಂತೆ ಪ್ರೋತ್ಸಾಹಕರ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇರುವಂತಹದ್ದು ಪಾಲಿಸಿಗಳಲ್ಲಿ ಆದಂತಹ ಒಂದು ಬದಲಾವಣೆ. ಚಂದ್ರಯಾನ 3 ವಿಫಲವಾದಾಗ ಬಹಳಷ್ಟು ಅಪಹಾಸ್ಯವನ್ನು ಮಾಡಿದ್ರು. G20 ನಮ್ಮಲ್ಲಿ ಮಾಡ್ತೀವಿ ಅಂತ ಹೇಳಿದಾಗ ಬಹಳಷ್ಟು ಅಪಹಾಸ್ಯವನ್ನು ಮಾಡಿದ್ರು. ಆದರೆ ಜಗತ್ತು ಬೆರಗಾಗುವ ರೀತಿಯಲ್ಲಿ ಭಾರತ ತನ್ನ ಸಾಧನೆಯನ್ನು ಇವತ್ತು ಮಾಡ್ತಾ ಇದೆ. ಸ್ನೇಹಿತರೆ, ಅದಕ್ಕೆ ನಿಮಗೆ ಅವಕಾಶ ಇದೆ. ನಿಮಗೆ ಅವಕಾಶ ಇದೆ. ಯು ಹ್ಯಾವ್ ಗಾಟ್ ಎ ಬ್ರೈಟ್ ಫ್ಯೂಚರ್. ನಾವು ವೀರೇಂದ್ರ ಹೆಗಡೆ ಅವರು ಕಾಲೇಜಲ್ಲಿದ್ದಾಗ ಈ ರೀತಿಯ ಅವಕಾಶಗಳು ಕಮ್ಮಿ ಇತ್ತು. ಜಗತ್ತು ನಮ್ಮನ್ನು ಬಾ ಅಂತ ಕರೀತಾ ಇದೆ. ಹೈಯೆಸ್ಟ್ ಎವರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇವತ್ತು ಭಾರತದಲ್ಲಿ ಆಗ್ತಾ ಇದೆ. ಇವತ್ತು ಭಾರತವನ್ನ ಒಂದು ಕಾಲದಲ್ಲಿ ಹೆದರಿಸ್ತಾ ಇದ್ರು. ಇವತ್ತು ಭಾರತವನ್ನು ಯಾರು ಹೆದರಿಸಲಿಕ್ಕೆ ಸಾಧ್ಯ ಇರಲಾರದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಭಾರತ ಒಂದು ಶಾಂತಿಯುತ ರಾಷ್ಟ್ರವಾಗಿ ಕೂಡ ಅಷ್ಟೇ ದೃಢವಾದ ಹೆಜ್ಜೆಯನ್ನು ಇಡ್ತಾ ಇದೆ. ನಾವು ಸೈನ್ಸ್ನಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀವಿ, ಟೆಕ್ನಾಲಜಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಪ್ರಥಮ ಬಾರಿಗೆ ಈ ದೇಶದಲ್ಲಿ ಡಿಫೆನ್ಸ್ ಎಕ್ಸ್ಪೋರ್ಟ್, ಇಲ್ಲ ಅಂದ್ರೆ ಡಿಫೆನ್ಸ್ ಕೇವಲ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಬರುವಂತಹ ದಿವಸಗಳಲ್ಲಿ ನಾವು ಡಿಫೆನ್ಸ್ಗೆ ಸಂಬಂಧಿಸಿದಂತಹ ಸಂಗತಿಗಳನ್ನ ಎಷ್ಟು ಇಂಪೋರ್ಟ್ ಕಮ್ಮಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅಂತ ಕೇಳಿದ್ರೆ ಕನಿಷ್ಠ 10 ಲಕ್ಷ ಕೋಟಿ ರೂಪಾಯಿಯಷ್ಟು ವ್ಯಾಪಾರ ಭಾರತದಲ್ಲಿ ಆಗುವಂತಹ ತೀರ್ಮಾನ. ನಾವು ನಮಗೆ ಬೇಕಾದದ್ರ ಜೊತೆಗೆ ಜಗತ್ತಿಗೆ ಸಪ್ಲೈ ಮಾಡುವಂತಹ ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ. ಹೀಗಾಗಿ ಗ್ರೇಟ್ ಅಪರ್ಚುನಿಟಿ. 140 ಕೋಟಿಯಲ್ಲಿ 65 ಕೋಟಿ ಜನ ಯುವಕರಿದ್ದಾರೆ. ಆ ಯುವಕರಿಗೆ ನಾವು ಇವತ್ತು ಸ್ಕಿಲ್, ಸ್ಕೇಲ್, ಸ್ಪೀಡ್, ಇನ್ನೊಂದು ಎಷ್ಟಿದೆ ಅದು ಸಂಸ್ಕಾರ. ಭಾರತದ ವೈದ್ಯರನ್ನ, ಭಾರತದ ಇಂಜಿನಿಯರ್ನ, ಭಾರತದ ಸೇವಾಕರ್ತರನ್ನ ಜಗತ್ತು ಯಾಕೆ ಸ್ವಾಗತ ಮಾಡ್ತಾ ಇದೆ ಅಂತಂದ್ರೆ ಇವರ ಈ ಸ್ಕಿಲ್ಲು, ಸ್ಕೇಲು ಮತ್ತು ಸ್ಪೀಡದ ಜೊತೆಗೆ ಇವರು ಸಂಸ್ಕಾರವಂತ ಜನ ಅನ್ನುವಂತಹ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಆ ಸಂಸ್ಕಾರ ಎಲ್ಲಾದರೂ ಸಿಕ್ಕಿದ್ರೆ ಇವತ್ತು ಈ ತರದ ಪೂಜ್ಯ ಸ್ವಾಮಿಗಳಿಂದ ಸಿಕ್ಕಿದೆ. ಹಾಗಾಗಿ ನಮ್ಮ ಗೇಮ್ ಸ್ಪೋರ್ಟ್ಸ್ ನಲ್ಲಿ ಕೂಡ
ಸ್ಪೋರ್ಟ್ಸ್ದಲ್ಲಿ ಹೋಗೋವ್ರನ್ನು ಮಾತಾಡ್ತಾ ಇರಲಿಲ್ಲ, ಬರೋವ್ರನ್ನು ಮಾತಾಡ್ತಿರ್ಲಿಲ್ಲ ಮೊದಲು. ಇವತ್ತು ಹೋಗಬೇಕಾದ್ರೆ ಶಬಾಷ್ಗಿರಿ ಕೊಟ್ಟು ಕಳಿಸ್ತಾರೆ ದೇಶದ ಪ್ರಧಾನಮಂತ್ರಿಗಳು. ಬರಬೇಕಾದ್ರೆ ಅವರಿಗೆ ಐಸ್ ಕ್ರೀಮ್ ತಿನ್ನಿಸಿ ಕಳಿಸುವಂತಹ ವ್ಯವಸ್ಥೆ ಇವತ್ತು ದೇಶದಲ್ಲಿದೆ. ಹೀಗಾಗಿ ನಮ್ಮ ಸ್ಪೋರ್ಟ್ಸ್ ನಲ್ಲಿ ಕೂಡ ಆ ಸ್ಪೋರ್ಟ್ಸ್ ಜಗತ್ತಿನಲ್ಲಿ ನಮ್ಗೆ ಅವಕಾಶ ಇದೆ. ಅದಕ್ಕೆ ಕೂಡ ಅವ್ರಿಗೆ ಅವಕಾಶ ಇದೆ. ಅದಕ್ಕೂ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ವಿಶ್ಲೇಷಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಹಳಷ್ಟು ಕೆಲಸವನ್ನು ಮಾಡಿದ್ದೀರಿ ಪೂಜ್ಯ ಹೆಗಡೆ ಅವರು. ಅದ್ಭುತವಾದಂತಹ ಸಂಸ್ಕೃತಿಗಳನ್ನು ಕಟ್ಟಿದ್ದೀರಿ. ಒಳ್ಳೆ ಡಾಕ್ಟರ್ಗಳಾಗಿದ್ದಾರೆ, ಒಳ್ಳೆ ಇಂಜಿನಿಯರ್ಗಳಾಗಿದ್ದಾರೆ, ಒಳ್ಳೆ ಸೈಂಟಿಸ್ಟ್ಗಳಾಗಿದ್ದಾರೆ. ದೇ ಮೇ ಬಿ ವರ್ಕಿಂಗ್ ಇನ್ ದಿ ಮೆನಿ ಪ್ಲೇಸಸ್ ಆಫ್ ದಿ ವರ್ಲ್ಡ್. ಒಂದು ಕೆಲಸವನ್ನು ತಾವು ಮಾಡಿ ಮುಂದಿನ 10 ವರ್ಷದಲ್ಲಿ ಧಾರವಾಡದಿಂದ ಕನಿಷ್ಠ 3 ಜನ ಒಲಿಂಪಿಕ್ಸ್ ಹೋಗ್ಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ನಮ್ಮ ಮಕ್ಕಳನ್ನ ತಯಾರು ಮಾಡಿರಿ. ನಿಮಗೆ ಸಂಪೂರ್ಣವಾದಂತಹ ಶತ ಪ್ರಣಾಮಗಳು. ಬಟ್ ಸ್ಪೋರ್ಟ್ಸ್ ನಲ್ಲಿ ಕೆಲಸ ಆಗ್ಬೇಕಾಗಿದೆ. ಇಲ್ಲಿ ಕೂತಂತವರಿಗೆ ಅನೇಕರಿಗೆ ನಮ್ಮ ಮಕ್ಕಳೇ ಕೂತು ಕೇಕೆ ಹಾಕ್ತಾ ಇದ್ದಾರೆ. ಅವ್ರ ಅನೇಕರಿಗೆ ಇವತ್ತು ಆ ಸ್ಪೋರ್ಟ್ಸ್ ನಲ್ಲಿ ಅವಕಾಶ ಸಿಗಬೇಕಾಗಿದೆ. ನಮ್ಮಲ್ಲಿ ಸ್ಪೋರ್ಟ್ಸ್ ಅಂತಂದ್ರೆ ಇದೇನು ಉಪಯೋಗ ಇಲ್ಲ ಅನ್ನುವಂಥ ಮಾತಿದೆ. ಅದಕ್ಕೆ ಕನಿಷ್ಠ ದಕ್ಷ ಧಾರವಾಡದಿಂದ 3 ಜನ ಒಲಿಂಪಿಕ್ಸ್ ನಲ್ಲಿ ಹೋಗ್ಬೇಕು. ಆ ರೀತಿ ಒಂದು ಸಂಕಲ್ಪವನ್ನು ಮಾಡಿ ಭಾರತ ಸರ್ಕಾರ ನಿಮ್ಮ ಜೊತೆಗಿದೆ. ನೀವು ಭಾರತ ಸರ್ಕಾರದ ಒಂದು ಭಾಗವಾಗಿದ್ದೀರಿ. ನಿಮ್ಮ 50 ವರ್ಷದಲ್ಲಿ ಅತ್ಯಂತ ಅಮೋಘವಾದಂತಹ ಸೇವೆಯನ್ನು ಸಲ್ಲಿಸಿದ್ದೀರಿ. ಇಂಜಿನಿಯರಿಂಗ್ ಕಾಲೇಜ್ ಕೆಜಿಯಿಂದ ನೀವು PG ವರೆಗೆ, ಕೆಜಿಯಿಂದ PG ವರೆಗೆ, ಅಲ್ಲಿಂದ PhD ವರೆಗೆ ಸಂಸ್ಥೆಗಳನ್ನು ಕಟ್ಟಿದ್ದೀರಿ. ಅನೇಕರಿಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ಅನೇಕ ಬಡವರಿಗೆ ಕಮ್ಮಿಯ ಫೀದಲ್ಲಿ, ಅನೇಕ ಬಡವರಿಗೆ ಫ್ರೀಯಾಗಿ ಎಜುಕೇಶನ್ ಕೊಟ್ಟಿದ್ದೀರಿ. ಫ್ರೀಯಾಗಿ ಹಾಸ್ಟೆಲ್ಗಳನ್ನು ನಡೆಸಿದ್ದೀರಿ. ನಿಮಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಅರ್ಪಿಸ್ತಾ 50 ವರ್ಷ ಒಂದು ಸಂಸ್ಥೆ ವಿಷಯದಲ್ಲಿ ಬಹಳ ದೊಡ್ಡದಲ್ಲ, ವ್ಯಕ್ತಿ ವಿಷಯದಲ್ಲಿ ಬಹಳ ದೊಡ್ಡದು. ಆ 50 ವರ್ಷ ನಿಮಗೆ ನೇತೃತ್ವದಲ್ಲಿ ಆಗಿದೆ. ಮುಂದಿನ 10 ವರ್ಷದಲ್ಲಿ ಒಂದು ಪರಿವರ್ತನೆ ಧಾರವಾಡದಲ್ಲಿ ಬರುವಲ್ಲಿ ನಿಮ್ಮ ಪಾತ್ರ ಇನ್ನೂ ಹೆಚ್ಚಿನದಾಗಲಿ. ಒಲಿಂಪಿಕ್ಸ್ ನಮ್ಮಲ್ಲಿಂದ ಹೋಗಬೇಕು, ಹಾಗೂ ವಹಿಸಬೇಕು, ಮೆಡಲ್ ತರಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ನಾವು ಮುಂದುವರಿಯೋಣ. ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆದು 4 ಮಾತುಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಇವತ್ತು ಹುಬ್ಬಳ್ಳಿಯಲ್ಲಿ ನುಡಿದಿದ್ದೆ, ಧಾರವಾಡದಲ್ಲಿ ಇದ್ದಿದ್ದೆ. ನಾನು ನಿಮ್ಮ ಕಾರ್ಯಕ್ರಮಕ್ಕಾಗಿ ನಿಮ್ಮ ದರ್ಶನ ಆಗ್ತದೆ, ಪೂಜ್ಯ ಸ್ವಾಮಿಗಳ ದರ್ಶನ ಆಗ್ತದೆ ಅನ್ನೋ ಕಾರಣಕ್ಕೆ, ಇವರೆಲ್ಲರ ದರ್ಶನ ಆಗ್ತದೆ ಅನ್ನುವಂಥ ಕಾರಣಕ್ಕೆ ಬೋಲೋ ಭಾರತ್ ಮಾತಾ ಕೀ. ಎಲ್ಲ ಸಹೃದಯಿ ಬಾಂಧವರು, ಜನತಾ ಶಿಕ್ಷಣ ಸಮಿತಿಯ 50 ವರ್ಷದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಬಹಳ ಸಂತೋಷ ಆಗತೈತಿ. ಯಾಕಂದ್ರೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ನಮ್ಮ ದಿವಂಗತ ಡಾಕ್ಟರ್ ವಜ್ರಕುಮಾರ್ ಅವರ ಸಮರ್ಥ ಆಡಳಿತದಲ್ಲಿ ಜನತಾ ಶಿಕ್ಷಣ ಸಮಿತಿ ಇವತ್ತು ನಮ್ಮ ಧಾರವಾಡದ ಉತ್ತರ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಸಂಸ್ಥೆಗಳಲ್ಲಾಗಿ ಒಂದಾಗಿ ರೂಪುಗೊಂಡಿದೆ. ಇನ್ನೊಂದು ವಿಷಯಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ಇವತ್ತು 50ನೇ ವರ್ಷದ ಸಂಭ್ರಮ. ಆದರೆ ಇದರ 1ನೇ ಸಂಭ್ರಮ ಯಾವಾಗಿತ್ತು? ಯಾವಾಗ ಜನತಾ ಶಿಕ್ಷಣ ಸಮಿತಿ ನಮ್ಮ ಧಾರವಾಡಕ್ಕೆ ಜನತಾ ಶಿಕ್ಷಣ ಸಮಿತಿಯನ್ನು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ತೆಗೆದುಕೊಂಡು ಬಂದರು. ಅದರ ಮೊಟ್ಟ ಮೊದಲ ಕಾರ್ಯಕ್ರಮ ಏನಿತ್ತು ಅದು ನಮ್ಮ JSSನ ಅಲ್ಲಿ ಓಪನ್ ಏರ್ ಥಿಯೇಟರ್ ಇದೆ, ಅದೇ ಥಿಯೇಟರ್ದಲ್ಲಿ ಇತ್ತು. ಅವಾಗ ನಾನು 4 ವರ್ಷಗಳಿದ್ದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ತಂದೆಯವರ ಜೊತೆ ನಾನು ಬಂದಿದ್ದು ನನಗೆ ನೆನಪಿದೆ. ಆ ಕಾರ್ಯಕ್ರಮದಲ್ಲಿ ಮಹಿಷಾಸುರ ಮರ್ದನೆಯ ಒಂದು ಡಾನ್ಸ್ ಇತ್ತು. ನನಗೆ ಈಗ ಕೂಡ ಮಹಿಷಾಸುರ ಮರ್ದನೆಯ ಡಾನ್ಸ್ ಇವತ್ತಿಗೂ ಕೂಡ ನನಗೆ ನೆನಪಿದೆ. ಸುಮಾರು 50 ವರ್ಷದಿಂದ ಆದಂಥ ಆ ಡಾನ್ಸು, ಆ ಕಾರ್ಯಕ್ರಮ ನನಗೆ ಇನ್ನೂ ಮನ್ನಣೆ ಆದಂಗೆ ನೆನಪಿದೆ. 50 ವರ್ಷದಲ್ಲಿ ಅವಾಗ ನಾವು ಈಗ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಮಾಡಿದಂಥ ಕಾರ್ಯಗಳ ಬಗ್ಗೆ ಶ್ಲಾಘನೆ ಮಾಡ್ಬೋದು. ಆದರೆ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ 50 ವರ್ಷದಿಂದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಅವರೊಬ್ಬ ಸಣ್ಣ ಯುವಕ. ಅವರು ಅಂಥ ದೊಡ್ಡ ಜವಾಬ್ದಾರಿಯಲ್ಲಿ ಧರ್ಮಸ್ಥಳದ ಜವಾಬ್ದಾರಿ ಇದ್ದಾಗೂ ಕೂಡ ಇಲ್ಲೇ ನಮ್ಮ ಧಾರವಾಡದ ಜನತಾ ಶಿಕ್ಷಣ ಸಮಿತಿಯನ್ನು ತಮ್ಮ ಸುಪರ್ದಿಯಲ್ಲಿ ತೆಗೆದುಕೊಂಡು ಇಲ್ಲೇ ಬೆಳೆಸಬೇಕನ್ನುವಂಥ ಒಂದು
ವಿಷನ್ ಅಂತ ಹೇಳಿತ್ತು. ಅದು ಭಾಳ ಅಂತಂದ್ರೆ ಭಾಳ ಅದ್ಭುತವಾದ ವಿಷನ್. ನಾವೀಗ ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಧರ್ಮಸ್ಥಳದಿಂದ ಇಲ್ಲಿಗೆ ಬರಲಿಕ್ಕೆ ಒಂದು ನೆಟ್ಟಗ ದಾರಿ ಕೂಡ ಆ ಸಂದರ್ಭದಲ್ಲಿ ನನಗೆ ಮಟ್ಟಿಗೆ ಇರಲಿಕ್ಕಿಲ್ಲ. ಸುಮಾರು 14 ತಾಸು ಪ್ರಯಾಸ ಮಾಡಿ ಇಲ್ಲಿ ಬರುವಂಥ ಧಾರವಾಡಕ್ಕೆ ಬಂದು, ಧಾರವಾಡ ನಮ್ಮ ವಿದ್ಯಾಕಾಶಿ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ, ಕರ್ನಾಟಕ ಕಾಲೇಜು, ಅಗ್ರಿ ಕಾಲೇಜು ನಂತರ ನಮ್ಮ ಹೊಸ ಸಂಸ್ಥೆಗಳ, ಹೊಸ ವಿದ್ಯಾಶಿಕ್ಷಣ ಸಂಸ್ಥೆಗಳು ಶುರು ಆಗುತ್ತೆ. ಅಲ್ಲೇ ಒಂದು ರೀತಿ ಸ್ಟ್ಯಾಗ್ನೇಷನ್ ಆದಂಥ ಸಂದರ್ಭದಲ್ಲಿ ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ನಮ್ಮ ಧಾರವಾಡಕ್ಕೆ ಬಂದಿದ್ದಕ್ಕೆ, ಅವರ ಕೃಪಾ ಕಟಾಕ್ಷ ನಮ್ಮ ಧಾರವಾಡದ ಜನತಾ ಶಿಕ್ಷಣ ಸಮಿತಿಯ ಮೇಲೆ ಆಗಿದ್ದಕ್ಕೆ ಜನತಾ ಶಿಕ್ಷಣ ಸಮಿತಿ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉಳಿದು ಬೆಳೆಯಿತು. ಅದರ ಮೂಲಕ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಮೂಲಕ ನಮ್ಮ ಧಾರವಾಡದಲ್ಲಿ ಇಂಜಿನಿಯರಿಂಗ್ ಕಾಲೇಜು ಜಗತ್ ಪ್ರಸಿದ್ಧ, ಇಡೀ ಜಗತ್ತಿನಲ್ಲಿಯೇ, ಇಡೀ ನಮ್ಮ ದೇಶದಲ್ಲಿಯೇ ಮೊದಲೇದಾದ ಡೆಂಟಲ್ ಕಾಲೇಜು, ಮೊದಲೇ ಸ್ಥಾನದಲ್ಲಿರುವಂಥ ಡೆಂಟಲ್ ಕಾಲೇಜು, ಮೆಡಿಕಲ್ ಕಾಲೇಜು, MBA ಕಾಲೇಜು, ಫಿಸಿಯೋಥೆರಪಿ ಕಾಲೇಜು, ಸಾಕಷ್ಟು ಶಾಲೆಗಳು, ಕಾಲೇಜುಗಳು ಇವತ್ತು ನಮ್ಮ ಧಾರವಾಡದಲ್ಲಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಆಗಿರೋದು ನಮಗೆ ಭಾಳ ಸಂತೋಷ. ಇದೇ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಆಗಿ ಇದು ಕೂಡ ನನಗೆ ಅತ್ಯಂತ ಸಂತೋಷದ ಹಾಗೂ ಹೆಮ್ಮೆ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಸಂಸ್ಥೆಯ ಮೂಲಕ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದ, ಮಾರ್ಗದರ್ಶನ ಸದಾಕಾಲ ನಮ್ಮ ಧಾರವಾಡದ ಜನರ ಮೇಲಿರಲಿ, ಹುಬ್ಬಳ್ಳಿ ಧಾರವಾಡದ ಜನರ ಮೇಲಿರಲಿ. ತಮ್ಮ ಮಾರ್ಗದರ್ಶನದ ಮೂಲಕ ಇಲ್ಲಿಯ ಸಂಸ್ಥೆಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂಸ್ಥೆ ನಮಗೆಲ್ಲರಿಗೂ ಧಾರವಾಡದ ಉತ್ತರ ಕರ್ನಾಟಕ ಜನರಿಗೆ ಸಂಸ್ಥೆಯ ಮೂಲಕ ನಿಮ್ಮ ದಕ್ಷಿಣ ಭಾರತದ, ದಕ್ಷಿಣ ಕರ್ನಾಟಕದ ಕೆಲಸ ಮಾಡುವ ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿಯನ್ನು ನಮ್ಮ ಧಾರವಾಡಕ್ಕೂ ಕೂಡ ತಾವು ಪರಿಚಯ ಮಾಡಿಸಿದ್ರು. ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದಂಗೆ ತಮ್ಮ ಶಿಸ್ತು, ತಮ್ಮ ಸಂಸ್ಥೆಯಲ್ಲಿರುವಂಥ ನಿಯತ್ತು, ಪ್ರಾಮಾಣಿಕತೆ, ಶಿಸ್ತು, ಅದು ನಾವೆಲ್ಲರೂ ಅನುಕರಣೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಈ ಸಂಸ್ಥೆಯನ್ನು ಧಾರವಾಡದಲ್ಲಿ ಉಳಿಸಿದ್ದಕ್ಕೆ, ಬೆಳೆಸಿದ್ದಕ್ಕೆ ಮತ್ತೊಮ್ಮೆ ನಾನೆಲ್ಲ ನಮ್ಮ ಧಾರವಾಡದ ಎಲ್ಲ ನಾಗರಿಕರ ಪರವಾಗಿ ತಮ್ಮ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ, ಈ ಸಂಸ್ಥೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ, ತಮ್ಮ ಮಾರ್ಗದರ್ಶನವಾಗಿ ಇರಲಿ ಅಂತ ಕೇಳಿಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪೂಜ್ಯ ಭಟ್ಟಾರಕ ಮಹಾಸ್ವಾಮಿಗಳವರಲ್ಲಿ ಅಭಿವಂದಿಸಿ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಲ್ಲಿ, ಇನ್ನುಳಿದ ಎಲ್ಲ ಗಣ್ಯಮಾನ್ಯರಲ್ಲಿ ಶರಣೆಂದು ಇಲ್ಲಿ ಸಮ್ಮಿಲಿತರಾಗಿರುವಂಥ ಸಮಸ್ತ ಮಹಾದೈವವೇ ಹಾಗೂ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಶರಣಾರ್ಥಿ. ಜನತಾ ಶಿಕ್ಷಣ ಸಮಿತಿ ವಿದ್ಯಾಗಿರಿ ನೂತನ ಆಡಳಿತ ಮಂಡಳಿಯ ಸುವರ್ಣ ಮಹೋತ್ಸವದ ಸಮಾರಂಭ. ಒಬ್ಬ ಮಹಾರಾಜ ಒಂದು ಅತ್ಯದ್ಭುತವಾಗಿರುವಂಥ ಡಂಗುರವನ್ನು ಸಾಧಿಸಿದ. ಏನದು ಡಂಗುರ ಸುದ್ದಿ? ಮುಗಿಯಲಾರದ ಕಥೆಯನ್ನು ಯಾರು ಹೇಳ್ತಾರ ಅವರಿಗೆ ಅವರ ತೂಕದಷ್ಟೇ ಚಿನ್ನವನ್ನು ಕೊಡ್ತೇನೆ ಅಂತ ಡಂಗುರವನ್ನು ಬಾರಿಸಿದ ಮಹಾರಾಜ. ಬಹಳ ದೊಡ್ಡ ಸುದ್ದಿ. ಮುಗಿಯಲಾರದ ಕಥೆಯನ್ನು ಹೇಳಿದರೆ ಅವರು ತೂಕದಷ್ಟು ಬಂಗಾರ ಅಂದುಕೊಳ್ಳೆ ನಾ ಹೇಳ್ತೀನಿ, ನೀ ಹೇಳ್ತೀನಿ ಅಂತ ಹೇಳಿ ಸಾವಿರಾರು ಜನರು ಮಹಾರಾಜನ ಸಿಂಹಾಸನದ ಮುಂದೆ ಪಾಳೆ ಹಚ್ಚಿದ್ರು. ಮಹಾರಾಜ ಒಂದು ಕುಳಿತ, ಬಾರಪ್ಪ ಹೇಳಬ ಅಂದುಕೊಳ್ಳೆ ಕತೆ ಹೇಳಿ ಪ್ರಾರಂಭ ಮಾಡಬೇಕು. ಒಂದು ಅರ್ಧ ಗಂಟೆ ಹೇಳ್ಬೇಕು, ಗಂಟೆ ಹೇಳ್ಬೇಕು, ಕತೆ ಮುಗಿದು ಬಿಡೋದು. ನಡೆಯಪ್ಪ
ಹೀಗೆ ಸಂಜೆವರೆಗೂ ನಡೀತು. ದಿನ 2 ದಿನ ವಾರಗಟ್ಟಲೆ ನಡೀತು. ಕತೆ ಮುಗದೇ ಬಿಡೋದು. ಮಹಾರಾಜ ನಡಿ ನಡಿ ನಡೆಯ. ಕೊನೆಗೊಬ್ಬ ಬಂದ. ಮಹಾರಾಜ, ನಾನು ಮುಗಿಯಲಾರದ ಕಥೆಯನ್ನು ಹೇಳ್ತೀನಿ ಕೇಳಂತ. 1000 ಜನ ಹೋಗ್ಯಾರೋ, ನೀನು ಹೇಳ್ತಿ? ಇಲ್ಲ ನೋಡು ಮಹಾರಾಜ, ನಾನು ಮುಗಿಯಲಾರದ ಕಥೆಯನ್ನು ಹೇಳ್ತೀನಿ, ಹೇಳು ಅಂತ. ಮಹಾರಾಜ, ನಮ್ಮದೇ ಒಂದು ಅತ್ಯದ್ಭುತವಾಗಿರುವಂಥ ಜಮೀನು, ಹೊಲ. ಆ ಹೊಲದಲ್ಲಿ ಅದ್ಭುತವಾದ ರಾಗಿಯನ್ನು ಬಿತ್ತಿದೆ. ಒಂದು 100 ಚೀಲ ರಾಗಿ ಬೆಳೀತು. ಆ ರಾಗಿಯನ್ನು ಕಣಕ್ಕೆ ಹಾಕಿ ಗುಡ್ಡದಂಗೆ ರಾಶಿ ಬಿತ್ತು. ಆ ರಾಗಿಯ ರಾಶಿಯ ಪಕ್ಕದಲ್ಲಿನೇ ಒಂದು ಮರ, ಹುಣಸೆ ಮರ. ಆ ಮರದಲ್ಲಿ ಒಂದು ಗುಬ್ಬಿ ಕುಳಿತಿತ್ತು ಮಹಾರಾಜ. ಹೌದಾ? ಮುಂದೆ ಹೇಳೋ. ಆ ಗುಬ್ಬಿ ಮರದಿಂದ ಕೆಳಗೆ ಪೂರ್ಣ ಹಾರಿ ಬರಬೇಕು, ಒಂದು ರಾಗಿ ಕಾಳು ಬಾಯಿಯೊಳಗೆ ಹಿಡ್ಕೋಬೇಕು, ಮತ್ತು ಮೇಲೆ ಕೂಡಿರ್ಬೇಕು ಮಹಾರಾಜ. ಹೇಳು ಅಂತ ಇದನ್ನೇ ಹೇಳ್ದ. ಗುಬ್ಬಿ ಮೇಲಿಂದ ಕೆಳಗೆ ಬರ್ಬೇಕು ಮಹಾರಾಜ, ಒಂದು ರಾಗಿ ಕಾಳು ಬಾಯಿಗೆ ಹಿಡ್ಕೋಬೇಕು, ಮೇಲೆ ಹಾರಿ ಕುತ್ಕೋಬೇಕು. ಇದನ್ನೇ ಹೇಳ್ದ. ಮಹಾರಾಜನ ತಲೆ ಕಟ್ತು. ಕತಿ ಮುಂದುವರೆಸು ಅಂದ ಮಹಾರಾಜ. ಅವಾಗ ಅವ ಹೇಳ್ದ, ಮಹಾರಾಜ ರಾಗಿ ರಾಶಿ ಮುಗಿಬೇಕು, ಆಮೇಲೆ ಕತಿ ಮುಂದುವರಿತೈತಿ ಅಂದ. ರಾಗಿ ರಾಶಿ ಮುಗಿಲಿಲ್ಲ, ನಾನು ಶವಾಗಿ ಹೋಗ್ತೀನಿ, ಬೇಡಪ್ಪ ಬಂಗಾರ ತೊಗೊಂಡು ಹೋಗಿಬಿಡು ಅಂದಂತೆ. ಈ ಉದಾಹರಣೆ ಯಾಕೆ ಹೇಳಿದೆ ಅಂದರೆ, ಯಾರು ಎಷ್ಟು ಜನ ಎಷ್ಟು ಗಂಟೆ ಕಾಲ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಗುಣಗಾನವನ್ನು ಮಾಡಿದರೆ ಅದು ಮುಗಿಯಲಾರದ ಕಥೆ. ಅಪ್ಪ ಅವ್ವ ಸೇರಿ ಮಗಳ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋದು. ಗಾಡಿಯೊಳಗೆ ಹತ್ತಿ ಗಂಡನ ಮನೆಗೆ ಹೋಗುವಾಗ ಅಪ್ಪ ಅವ್ವ ಹೇಳಿದ್ರಂತ ಮಗಳ ಗಂಡನ ಮನೆಯಾಗ ಚಂದ ಬಾಳ್ವೆ ಮಾಡಿ ಚಲೋ ಹೆಸರು ತರಬೇಕು ಅಂತ ಹೇಳಿದ್ರಂತ. ಒಂದು ಶಬ್ದ ಕೇಳ್ತು, ಒಂದು ಶಬ್ದ ಕೇಳಿಲ್ಲ, ಅಷ್ಟ ಮಾಡ್ತೀನಿ ನಾನು ಅಂತ ಮಗಳ ಭಾಷೆಯನ್ನು ಕೊಟ್ಟು ಗಂಡನ ಮನೆಗೆ ಹೋದಂತ. 6 ತಿಂಗಳು ಬಾಳ್ವೆ ಮಾಡಿ ಮನೆಗೆ ತವರು ಮನೆಗೆ ಬಂದಂತ. ಬರೋ ಹಂಗ ಬರಲಿಲ್ಲ ಅಂತ 4 ಚೀಲ ಮಿಂಚಸ್ರು ಏರ್ಕೊಂಡು ಬಂದಂತ ಎತ್ತಿನ ಗಾಡಿ. ಅಪ್ಪ ಅವ್ವ ಕೇಳಿದ್ರಂತ, ಮಗಳ ಇವನ್ಯಾಕ ತಗೊಂಬಂದು ಹೆಸರು ಅಂತ ಕೇಳಿದ್ರಂತ. ನೀವು ಗಂಡನ ಮನೆಗೆ ಕಳಿಸುವಾಗ ಅಂದಿದ್ರಲ್ಲ, ಚಲೋ ಹೆಸರು ತರಬೇಕು, ಅದಕ್ಕೆ ಚಲೋ ಹೆಸರು ತಗೊಂಡ್ಬಂದಿರಿ, ಹೆಸರು ಉಂಡಿ ಮಾಡಿ ಹೊಡೀರಿ ಅಂತ ಅವ್ವ ಅಪ್ಪ ಹೇಳಿದ್ರಂತ, ಈ ಹೆಸರಲ್ಲ, ಉಣ್ಣೋ ಹೆಸರಲ್ಲ, ಸುಕೀರ್ತಿ ಅನ್ನೋ ಹೆಸರನ್ನು ತರಬೇಕವ ಮಗಳ ಅಂತ ಹೇಳಿದ್ರಂತ. ವೀರೇಂದ್ರ ಹೆಗಡೆ ಅವರು ಜನತಾ ಶಿಕ್ಷಣ ಸಮಿತಿಯನ್ನು ತಗೊಂಡು ಆ ಶಿಕ್ಷಣ ಸಂಸ್ಥೆಗೆ, ಆ ಸಂಸ್ಥೆಯ ಹಿಂದಿನ ಅಧ್ಯಕ್ಷರಾಗಿರುವಂಥ ಉಕೇರ್ಕರ್ ಅವರಿಗೆ ಚಲೋ ಹೆಸರನ್ನು ತಗೊಂಡು ಬಂದಾರ ವಿನಃ ಆದರೆ ಕೆಟ್ಟ ಹೆಸರನ್ನು ತರುವಂಥ ಕೆಲಸವನ್ನು ಮಾಡಿಲ್ಲ. ಇದು ಅತ್ಯದ್ಭುತವಾಗಿರುವಂಥ, ಶ್ಲಾಘನೀಯವಾಗಿರುವಂಥ ಕೆಲಸ. ಅಕ್ಕ ಮಹಾದೇವಿ ಕಲ್ಯಾಣದಿಂದ ಕದಳಿ ಹತ್ತ ಕಡೆ ಹೊರಟು ನಿಂತಿರ್ತಾಳೆ. ಎಲ್ಲ ಶರಣರು, ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ ಎಲ್ಲರೂ ಸೇರಿ ಆಕೆಯನ್ನು ಬೀಳ್ಕೊಡುವಂಥ ಸಂದರ್ಭ ಅದು. ಆವಾಗ ಅಕ್ಕ ಮಹಾದೇವಿ ಹೇಳ್ತಾಳೆ, ಸ್ವಯಂಪ್ಪ ಗಂಡನಿಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುವಲೆಂದು ಅಸಂಖ್ಯಾತರು ನೆರೆದು ಬಂದಿರಿ, ಬಸವಣ್ಣ ಮೆಚ್ಚಲು ಒಗತನವ ಮಾಡುವೆ, ನಿಮ್ಮ ತಲೆಗೆ ಹೂವತಾನಲ್ಲದೆ ಹುಲ್ಲುತ್ತಾರೆ ಮರಳಿ ಬೀಜಂಗೈಯುವುದು. ನಾ ಬಸವಣ್ಣ ಮೆಚ್ಚುವಂಗೆ ಬಾಳ್ವೆ ಮಾಡ್ತೀನಿ ಅಂತ ಹೇಳಿದ್ರ ಜೊತೆಗೆ ನಾನು
ಸುಕೀರ್ತಿಯಂತ ಸುಗಂಧವನ್ನು ತರ್ತೇನೆ ವಿನಃ ಅಪಕೀರ್ತಿ ಎನ್ನುವ ದುರ್ಗಂಧವನ್ನು ಎಂದು ತರಲಾರೆ ಅಂತ ಭಾಷೆಯನ್ನು ಕೊಡ್ತಾಳೆ. ಹಾಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು 50 ವರ್ಷ ಇವತ್ತ ಜನತಾ ಶಿಕ್ಷಣ ಸಂಸ್ಥೆಯನ್ನು ತಮ್ಮ ಕೈ ತಗೊಂಡ ಮೇಲೆ ಇದಕ್ಕೆ ಅತ್ಯದ್ಭುತವಾಗಿರುವಂಥ ಸುಗಂಧದ ಸುಕೀರ್ತಿಯನ್ನು ತರುವಂಥ ಅದ್ಭುತ ಐತಿಹಾಸಿಕ ಕಾರ್ಯವನ್ನು ಮಾಡಿದ್ದಾರೆ ವಿನಃ ಆದರೆ ಅಪಕೀರ್ತಿಯನ್ನು ತರುವಂಥ ಕಾರ್ಯವನ್ನು ಮಾಡಿ ಇವತ್ತು ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮಾಡದೇ ಇರುವಂಥ ಕಾರ್ಯವೇ ಇಲ್ಲ. ಅಂಥ ಅದ್ಭುತ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಇವತ್ತು ವಿದ್ಯಾ ಕಾಶಿ ಅಂತ ಅನ್ನುವ ಪದಕ್ಕೆ ಭಾಷೆಯನ್ನು ಕೊಡುವುದರ ಜೊತೆಗೆ ಆ ಕೀರ್ತಿಯನ್ನು ಧಾರವಾಡಕ್ಕೆ ಉಳಿಸುವಂಥ ದೊಡ್ಡ ಮನೆಯನ್ನು ಮಾಡಿರುವಂಥ ಪುಣ್ಯಾತ್ಮರು. ಇವತ್ತು ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ ಕಾಲದಲ್ಲಿ ಒಂದು ದೊಡ್ಡ ಸರ್ಕಸ್ ಬಂತು. ಆ ಸರ್ಕಸ್ನಲ್ಲಿ ಅದ್ಭುತ ಚಮತ್ಕಾರಗಳು ನಡೀತಾ ಇತ್ತು. ಅದರ ಉದ್ಘಾಟನಾ ಸಮಾರಂಭಕ್ಕೆ ಮಹಾರಾಜರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಉದ್ಘಾಟನೆಯನ್ನು ನಮ್ಮ ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನವರು ಉದ್ಘಾಟಕರಾಗಿ ಬಂದಿದ್ದರು. ಎಲ್ಲರೂ ಬಹಳಷ್ಟು ಕೊಂಡಾಡಿದರು ಆ ಸರ್ಕಸ್ಸಿನ ಚಮತ್ಕಾರವನ್ನು ನೋಡಿ. ಕೊನೆಗೆ ಅವರ ಭಾಷಣ ಇತ್ತು. ನಮ್ಮ ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ, ಈ ಸರ್ಕಸ್ನೊಳಗೆ ಕಾದು ನುಂಗಿದ್ರು, ಕಲ್ಲು ನುಂಗಿದ್ರು, ಬಾಟ್ಲಿ ನುಂಗಿದ್ರು, ಮಳೆ ನುಂಗಿದ್ರು, ಡಬ್ನ ನುಂಗಿದ್ರು, ಏನೆಲ್ಲ ಅತ್ಯದ್ಭುತ ಚಮತ್ಕಾರಗಳನ್ನು ಮಾಡಿದ್ರು. ಆದರೆ ಇವೇನು ನನಗ ಆಶ್ಚರ್ಯ ಅನಿಸಿಲ್ಲ. ಯಾಕಂದ್ರೆ ಇವತ್ತು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ನುಂಗವ್ರದಾರ, ವಿಧಾನಸೌಧ ನುಂಗವ್ರದಾರ, ಪಾರ್ಲಿಮೆಂಟ್ ನುಂಗವ್ರದಾರ, ಸೊಸೈಟಿ ನುಂಗವ್ರದಾರ, ಬ್ಯಾಂಕ್ ನುಂಗವ್ರದಾರ. ಇವ್ಯಾವ ಮಳೆ ಡಬ್ಬನ ಬಾಟ್ಲಿ ನುಂಗೋದು ಅಂತ ತಿಳ್ಕೊಂಡು ಹೇಳಿ ಆಶ್ಚರ್ಯದ ಮಾತುಗಳನ್ನು ಆಡ್ತಾರೆ. ಹಾಗೆ ಇವತ್ತು ನುಂಗಪ್ಪಗಳು ಬಹಳ. ಆದರೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಇಂಥ ಅದ್ಭುತ ಜನತಾ ಶಿಕ್ಷಣ ಸಂಸ್ಥೆಯನ್ನು ತಗೊಂಡು 50 ವರ್ಷದಲ್ಲಿ ಸುವರ್ಣ ಮಹೋತ್ಸವ ಅಂದಂಗೆ ಬಂಗಾರದ ಇವತ್ತು ಸಂಸ್ಥೆಯನ್ನು ಜನತಾ ಶಿಕ್ಷಣ ಸಂಸ್ಥೆಯನ್ನು JSS ಅನ್ನುವ ಶಬ್ದಕ್ಕೆ ಇವತ್ತು ದೊಡ್ಡ ಇತಿಹಾಸವನ್ನು ಭಾಷೆಯನ್ನು ಕೊಟ್ಟವರಾಗಿದ್ದಾರೆ. ಅದ್ಭುತ. ಇವತ್ತು ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತೊಂದು ಕಾಲದಲ್ಲಿ 300-400 ಇದ್ದರೆ ಇವತ್ತು 23,000 ವಿದ್ಯಾರ್ಥಿಗಳು ಇವತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂಥ ಐತಿಹಾಸಿಕ ಕಾರ್ಯ ನಡೀತಾ ಇದೆ. ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಜನೆಯನ್ನು ಮಾಡಿದರೆ ಮುಗಿಲಿಲ್ಲ. ವಿದ್ಯೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ರು. ಜೊತೆಗೆ ಇವತ್ತು ಸಂಸ್ಕಾರ ಸಂಸ್ಕೃತಿ ಇವತ್ತು ಪೂಜ್ಯರು, ತಾಯಿ, ತಂದೆ, ಗುರು ಹಿರಿಯರು ಅನ್ನತಕ್ಕಂಥ ಸಂಸ್ಕಾರ ಸಂಸ್ಕೃತಿಯನ್ನು ಇವತ್ತು ಬೆಳೆಸಿಕೊಂಡು ಉಳಿಸ್ಕೊಂಡು ಹೋದರೆ ಇವತ್ತು ಏನೆಲ್ಲ ವಿದ್ಯೆಯನ್ನು ಸಂಪಾದಿಸಿದ್ದಕ್ಕೆ ಸಾರ್ಥಕ ಆಗ್ತದೆ. ಕವಿ ಹೇಳ್ತಾನೆ, ಅಂಬೋಜಿನಿ ವನವಿಹಾರ ವಿಲಾಸಮೇವ ಹಂಸಸ್ಯ ಹಂತಿ ನಿತರಾಂ ಕುಪಿತೋ ವಿಧಾತ್ ನತ್ವಸ್ಯ ದುಗ್ಧ ಜಲಭೇದ ವಿಧವು ಪ್ರಸಿದ್ಧ. ಬ್ರಹ್ಮನ ವಾಹನ ಹಂಸ ಪಕ್ಷಿ ಅಂತ. ಹಂಸ ಪಕ್ಷಿ ಒಂದು ಸಲ ಅವನ ಮಾತಾ ಕೇಳಲಿಲ್ಲಂತ. ಕೇಳದೇ ಇದ್ದಾಗ ಸಿಟ್ಟಿಗೆದ್ದು ಕುಪಿತನಾಗಿ ಬ್ರಹ್ಮ ಇವತ್ತು ಅದರ ಆಹಾರವನ್ನು ನಾಶ ಮಾಡಿಬಿಟ್ಟನಂತೆ. ಆಹಾರ ನಾಶ ಮಾಡಿದಾಗ ಅದು ಇವತ್ತು ಪಕ್ಷಿ ತನ್ನ ಆಹಾರವನ್ನು ಬ್ರಹ್ಮನ ಕೈಯೊಳಗಿತ್ತು ನಾಶ ಮಾಡಿದ. ಆದರೆ ಅದರಲ್ಲಿ ಒಂದು ವಿದ್ಯೆ ಅದೇ ಹಂಸ ಪಕ್ಷಿಯಲ್ಲಿ. ನೀರು ಮತ್ತು ಹಾಲನ್ನು ಬೆರೆಸಿ ಇಟ್ಟರೆ ನೀರನ್ನು ಸಾರಾಸಗಟಾಗಿ ಬಿಟ್ಟು ಕೇವಲ ಹಾಲಿನ ಅಂಶವನ್ನು ಸ್ವೀಕಾರ ಮಾಡುವಂಥ ಜಾಣ್ಮೆ ವಿದ್ಯೆ ಅದರಲ್ಲಿ ಅದೇ. ಆದರೆ ಆ ವಿದ್ಯೆಯನ್ನೇನಾದರೂ ಬ್ರಹ್ಮ ಕಸಿಕೊಂಡೇನು ಇಲ್ಲ. ಆದರೆ ಅದರಲ್ಲಿರುವಂಥ ವಿದ್ಯೆಯನ್ನು ಕಸಿಕೊಳ್ಳಿಕ್ಕೆ ಅಸಮರ್ಥನಾದ ಅಂತ ಹೇಳ್ತಾರೆ. ಹಾಗೆ ಮನುಷ್ಯನಲ್ಲಿರುವ ಸಂಪತ್ತನ್ನು ಯಾರಾದರೂ ತಕ್ಕೋಬೋದು,
ಆದರೆ ವಿದ್ಯೆಯನ್ನು ಎಂದೂ ಯಾವತ್ತೂ ತಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ವಿದ್ಯೆಯನ್ನು ಇವತ್ತು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಇವತ್ತು JSS ಮೂಲಕವಾಗಿ ಇವತ್ತು 23,000 ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರ ಇಡೀ ಭವಿಷ್ಯವನ್ನು ನಿಲ್ಲುವಂತೆ ಜಗತ್ತಿನಲ್ಲಿ ಉತ್ತಮ ವ್ಯಕ್ತಿಗಳಾಗಲಿಕ್ಕೆ ಬದುಕಲಿಕ್ಕೆ ದೊಡ್ಡ ಮಾರ್ಗದರ್ಶನಗಳನ್ನು ಮಾಡುವಂಥ ಪುಣ್ಯಾತ್ಮರಾಗಿದ್ದಾರೆ. ಅಂಥವರ ಕಾಲದಲ್ಲಿ ಇವತ್ತು ಜನತಾ ಶಿಕ್ಷಣ ಸಮಿತಿಯ JSS ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಚಾಮುಂಡಿಧಾಮನಟ್ಟು ಬೆಳೀಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ ಇಂಥ ವಿಶೇಷ ಸುವರ್ಣ ಮಹೋತ್ಸವ ಸಮಾರಂಭಕ್ಕೆ ನಮ್ಮನ್ನು ಕರೆದು ಎತ್ತರ ಜಾಗದಲ್ಲಿ ಕೂಡಿಸಿ 4 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಹೆಗ್ಗಡೆಯವರಿಗೂ ಜನತಾ ಸಮಿತಿಯ ನೂತನ ಸದಸ್ಯರಿಗೂ ಕೃತಜ್ಞತಾ ಪ್ರಣಾಮಗಳನ್ನು ಹೇಳಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೂ ಧಾರವಾಡ ಮುರುಘಾ ಮಠಕ್ಕೂ ಒಂದು ಅನ್ಯೋನ್ಯ ಸಂಬಂಧ. ಯಾವತ್ತು ಅವರು ಈ ಧಾರವಾಡಕ್ಕೆ ಪಾದಾರ್ಪಣೆ ಮಾಡಿದರು ಆವತ್ತು ಧಾರವಾಡ ಮುರುಘಾ ಮಠದ ಮಹಾಂತಪ್ಪುಗಳವರ ಹತ್ರ ಬಂದು ನಾವು ಜನತಾ ಶಿಕ್ಷಣ ಸಂಸ್ಥೆಯನ್ನು ತಕ್ಕೊಂಡು ಇವತ್ತು ವಿದ್ಯೆಯನ್ನು ಶಿಕ್ಷಣ ಸಂಸ್ಥೆಯನ್ನು ಮುಂದುವರಿಸಬೇಕಂತ ಮಾಡಿದ್ದೇವೆ. ತಾವು ಏನಾದರೂ ಧಾರವಾಡದಲ್ಲಿ ತಮ್ಮ ಶ್ರೀಮಠದಿಂದ ಶಿಕ್ಷಣ ಸಂಸ್ಥೆ ಹುಟ್ಟಾಕೋದಾದರೆ ನಾವು ಧಾರವಾಡಕ್ಕೆ ಬರೋದಿಲ್ಲ, ತಾವು ಏನೂ ಮಾಡೋದಿಲ್ಲ ಅಂತಂದರೆ ನಾವು ಬರ್ತೇವೆ ಅಂದಾಗ ಮಹಾಂತಪ್ಪಗಳು ಹೇಳಿದರು, ನಮ್ಮ ಗುರುಗಳಾಗಲಿ ನಾವಾಗಲಿ ನಾವು ಓದುವ ವಿದ್ಯಾರ್ಥಿಗಳಿಗೆ ಪ್ರಸಾದ ಕೊಡೋದು ಅಷ್ಟೇ ನಮ್ಮ ಕೆಲಸ. ಶಿಕ್ಷಣ ಸಂಸ್ಥೆಯನ್ನು ಸರ್ಕಾರ ಮಾಡೋದು ಕೆಲಸ. ಅದಕ್ಕೆ ನಾವು ಯಾವ ಶಿಕ್ಷಣ ಸಂಸ್ಥೆಯೂ ಹುಟ್ಟಾಕಲ್ಲ. ತಾವು ಅವಶ್ಯವಾಗಿ ಧಾರವಾಡಕ್ಕೆ ಬರಬೇಕು, ಧಾರವಾಡದಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು ಅಂತ ಮಹಾಂತಪ್ಪಗಳವರು ಹೆಗಡೆಯವರಿಗೆ ಆಶೀರ್ವಾದ ಮಾಡಿದರು. ಆ ಸಂದರ್ಭದೊಳಗೆ ನಾನು ಕೂಡ ಅವರ ಪಕ್ಕದೊಳಗೆ ಇದ್ದೆ. ಇವತ್ತು ನನ್ನ ಕಣ್ಮುಂದೆ ಆ ಚಿತ್ರ ಇದೆ. ಅವರ ಮೇಲೆ ಶ್ರದ್ಧಾ ವಿಶ್ವಾಸವನ್ನು ಇಟ್ಟು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಧಾರವಾಡಕ್ಕೆ ಪಾದಾರ್ಪಣೆ ಮಾಡಿ ಜನತಾ ಶಿಕ್ಷಣವನ್ನು ತೆಕ್ಕೊಂಡು ಇವತ್ತು JSS ಆಗಿ ಪರಿವರ್ತಿಸಿ ಇವತ್ತು ಅದ್ಭುತ ಸಾಧನೆಯನ್ನು ಮಾಡೋದ್ರ ಜೊತೆಗೆ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇರೋದು ನಮಗೂ ಕೂಡ ಅಂಡೆ ಹಾಲು ಕುಡಿದ್ರೆ ಸಂತೋಷ ಆಗಿದೆ ಹಾಗೆ ಅಂತ ತಿಳ್ಕೊಂಡು ಹೇಳ್ತಾ ಮತ್ತೊಂದು ಸಲ ಎಲ್ಲರಿಗೂ ಶುಭ ಕೋರಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. 50 ವರ್ಷಗಳ ಈ ಪಯಣವನ್ನು ಸಾರ್ಥಕಗೊಳಿಸಿದ್ದಾರೆ. ಇವತ್ತು ಬಂದಂತೆಲ್ಲ ಅತಿಥಿಗಳು, ನಿನ್ನೆ ಬಂದಂತೆಲ್ಲ ಅತಿಥಿಗಳು, ಅವರು ಆಡುವ ಮಾತಿಂದ ನಮಗೆ ಧನ್ಯತೆ ದೊರಕಿದೆ. ನಮ್ಮ ಶ್ರೀ HK ಪಾಟೀಲ್ ಭಾಳ ಚಲೋ ಮಾತಾಡಿದರು, ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ಅವರ ಮಾತಿನಿಂದ ನಮಗೆ ತುಂಬ ಸಂತೋಷ ಆಗಿದೆ. ಜೊತೆಗೆ ನಮ್ಮ ಸಾರ್ಥಕ್ಯವನ್ನು ನಾವು ಮುಖ್ಯ ಶ್ರೀಗಳು ನಮ್ಮ ಮುರುಘಾ ಮಠದ ಶ್ರೀಗಳವರು ಈ ಊರಿಗೆ ನಾವು ಬಂದಾಗ ಮೊದಲು ಸ್ವಾಗತ ಮಾಡಿದವರು ಅವರ ಗುರುಗಳು. ಅವರ ಮಠಕ್ಕೆ ನಾನು ಪ್ರತಿ ಬಾರಿ ಧಾರವಾಡಕ್ಕೆ ಬಂದಾಗ ಒಂದು ಭೇಟಿ ಅವರ ಶಿವಮೊಗ್ಗ ಮಠ ಕೊಡದಲ್ಲೇ ಇದ್ದಿಲ್ಲ. ಲಕ್ಕಮ್ಮನಹಳ್ಳಿ ಅವರು ಅಂತ ಹೇಳಿ ಅವರ ಕಾರ್ಯದರ್ಶಿಗಳು ಇದ್ದರು. ಅವ್ರನ್ನ ಮನೆಯಲ್ಲಿ ಚೇರ್ಮನ್ ಅಂತ ಅವ್ರನ್ನ ಕರೀತಾರೆ, ಚೇರ್ಮನ್ ಮುರುಘಾ ಮಠ ಅಂತೇಳಿ. ಅವರು ಬಹಳ ಧೈರ್ಯಸ್ಥರು ಮತ್ತು ವಯೋವೃದ್ಧರು, ಆದರೆ ಬಹಳ ನಮಗೆ ಶಕ್ತಿ ಕೊಡ್ತಿದ್ರು. ಏನು ಸಮಸ್ಯೆ ಇದ್ದರೂ ಲಕ್ಕಮ್ಮನಹಳ್ಳಿ ಹೇಳಿ ಅಂತ ನಾವು ಹೇಳ್ತೀವಿ. ವಜ್ರಕುಮಾರ್ ಅಂತ ಹಿಡ್ಕೊಬಿಟ್ಟಿದ್ರು ಪಟ್ಟಾಗಿ. ಏನು ಸಮಸ್ಯೆ ಬಂದರೂ ಕೂಡ ಲಕ್ಕಮ್ಮನಹಳ್ಳಿ ಅವರಿಗೆ ಏನು ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಲಕ್ಕಮ್ಮನಹಳ್ಳಿ ಅವರು ನೀ ಹೆದರೋಡ ಮಾಡ ನಾನು ಹೇಳಿದ್ರು. ಹಾಗಾಗಿ ನಮ್ಮ ಜನತಾ ಶಿಕ್ಷಣ ಸಮಿತಿಗೆ ಬಹಳ ಆಧಾರ ಸ್ತಂಭವಾಗಿ ನಿಂತವರು ಮುರುಘಾ ಮಠ, ಶ್ರೀಗಳವರು, ಅವರ ಆದೇಶದ ಲಕ್ಕಮ್ಮನಹಳ್ಳಿಯವರು. ಈ 3 ಜನರನ್ನು ನಾನು ಸ್ಮರಿಸಬೇಕಾಗಿದೆ. ಅವರ ಅಪಾರವಾದಂಥ ಅನುಗ್ರಹದಿಂದ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಯಿತು ಮತ್ತು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಿತು. ಶ್ರೀ ವಜ್ರಕುಮಾರ್ ಅವರಂತೂ ಬಹಳ ಅವ್ರ ಮೇಲೆ ಅಭಿಮಾನ ವಿಶ್ವಾಸ ಇಟ್ಟಿದ್ರು. ಅದೇ ರೀತಿ 3,000 ಮಠ, ಹುಬ್ಬಳ್ಳಿಯ 3,000 ಮಠದಲ್ಲಿ ಕೂಡ ನಾವು ಬಹಳ ಸಂಪರ್ಕ ಇಟ್ಕೊಂಡಿದ್ವಿ. ಅವರು ಕೂಡ ಹಾಗಾಗಿ ಬಂದು ಆಶೀರ್ವಾದ ಮಾಡ್ತಾ ಇದ್ದರು ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ 3,000 ಮಠಗಳಿಗೆ ಕೂಡ ಕೊಡ್ತಿದ್ದರು. ಇವತ್ತು ಇಲ್ಲಿ ಮುಳುಗುದವರು ಮುಳುಗುದವರು ಇವರು ವಜ್ರಕುಮಾರು ಬಹಳ ನಂಟು. ಇವರು ಹಾಗೆ ಅವರಿಗೆ 2-3 ಜನ ಹೆಸರು ಹೇಳಿದರು. ನಮ್ಮ HK ಪಾಟೀಲ್ ಹೆಸರುಗಳನ್ನ ಹೇಳಿದರು. ಪಾಟೀಲ್ ಮತ್ತು
ಭಟ್ರೆ ಅವರು, ಮುಂಚಿನ ಮನೆಯವರು ಇವರ ಹೆಸರನ್ನ ಹೇಳಿದರು. ಇವರು ಎಲ್ಲರೂ ಕೂಡ ಹೇಗಿದ್ರು ಅಂತಂದರೆ ನಮಗೆ ಬಲಗೈ ಭಟ್ರೆ ಆಗಿದ್ರು ಅವರು. ಏನು ಅವರು ನಿವೃತ್ತರಾದ ಉಳಿದಂಥವರು ನಾನು ಹೋಗ್ತೀನಿ ಅಂದ್ರೆ ಹೋಗಿದ್ದು ಬಿಡಲಿಲ್ಲ ಅವರಿಗೆ. 15 ವರ್ಷ ಒಳಗೊಂಡವರು ನಿವೃತ್ತ ಆದಮೇಲೆ ಅಂದರೆ 60-75 ವಯಸ್ಸಿನವರೆಗೆ ನಾವು ಬಿಡಲಿಲ್ಲ. ಒಂದು ಸಲ ಜವಾಬ್ದಾರಿಯನ್ನು ಕೊಟ್ಟವ್ರನ್ನ ನೀವು ನೋಡ್ಕೋಬೇಕು ಅಂತ ಹೇಳ್ತಿದ್ದೆ. ಅವರೆಲ್ಲ ಸಂಸ್ಥೆಯಲ್ಲಿ ಕೂಡ ಸಂಘಟನೆಯಲ್ಲಿ ಅವರಿದ್ದರು. PUC ಕಾಲೇಜು, ಹೈಸ್ಕೂಲು, PG ಯಾವುದೇ ಇರಲಿ ಒಳಗೊಂಡವ್ರು ಹೇಳಿದಂಗೆ ಒಳಗೊಂಡವರು ಮಾರ್ಗದರ್ಶನ ನಡೀತಾ ಇತ್ತು. ಬಜರಂಗ್ ಬಲಗೈ ಬಂಟನಾಗಿ ಅವರಿದ್ದರು. ಹಾಗಾಗಿ ಒಳಗೊಂಡವ್ರನ್ನ ಇವತ್ತು ಯೋಗ್ಯ ರೀತಿಯಲ್ಲಿ ಡಾಕ್ಟರ್ ಅಜಿತ್ ಪ್ರಸಾದ್ ಅವರು ಪಕ್ಕಕ್ಕೆ ಆಹ್ವಾನ ಮಾಡಿ ಅವರಿಗೆ ಸನ್ಮಾನ ಮಾಡಿರುವಂಥದ್ದು ಬಹಳ ಯೋಗ್ಯವಾದ ಕೆಲಸ ಅಂತ ನಾನು ತಿಳಿದಿದ್ದೇನೆ. ಇದಲ್ಲದೆ ಇವತ್ತು ಅನೇಕ ಕಾರ್ಯಕ್ರಮಗಳಿಗೆ ನಡೆಯಲಿಕ್ಕೆ ಮುಖ್ಯ ಪ್ರೇರಣೆ ಆಗಿದ್ದಂಥದ್ದು ಒಂದು ಮಂಜುನಾಥ ಸ್ವಾಮಿ ಆಶೀರ್ವಾದ ಅಂತ ಅಂದರೆ ಇನ್ನೊಂದು 2ನೇ ಕರ್ಮಕ್ಷೇತ್ರವೇ ಧಾರವಾಡ. ಧರ್ಮಸ್ಥಳ ಮೊದಲ ಮುಖ್ಯ ನನ್ನ ಕರ್ಮಕ್ಷೇತ್ರ, 2ನೇ ಕರ್ಮಕ್ಷೇತ್ರ ಆಗಿದ್ದು ಧಾರವಾಡ. ಯಾಕೆ ಧಾರವಾಡ ಆಯಿತು ಗೊತ್ತಿಲ್ಲ. ಅಂತೂ ನಾನು ಮೊದಲನೇ ಬಾರಿ ಇಲ್ಲಿಗೆ ಬಂದಾಗ ಗಣೇಶೋತ್ಸವಕ್ಕೆ ಬಂದಿದ್ದೆ. ಆಮೇಲೆ ಪೂಜ್ಯ ಶ್ರೀಗಳವರ ಆದೇಶದ ಮೇರೆಗೆ ಇಲ್ಲಿ ಕಾರ್ಯಕ್ಷೇತ್ರ ಪ್ರಾರಂಭ ಮಾಡಿದೆವು. ನಮ್ಮ ಎಲ್ಲ ಮಂದಿ ಭಾಳ ಪ್ರೀತಿ ಮಾಡ್ತಿದ್ರು. ನನಗೆ ಕೇಳಿದ್ರು ಎಷ್ಟೋ ಜನ ಯಾಕೆ ಧಾರವಾಡ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ ಧಾರವಾಡದ ಮಂದಿ ಭಾಳ ಪ್ರೀತಿ ಮಾಡ್ತಾರೆ. ಅವ್ರು ಪ್ರೀತಿ ಮಾಡೋದು ಭಾಳ ಗೊತ್ತಿದೆ. ಹಾಗೆ ಅವ್ರು ಪ್ರೀತಿ ಮಾಡಿದಷ್ಟು ನನಗೆ ಇನ್ನಷ್ಟು ಪ್ರೀತಿ ಕೊಡಬೇಕು ಅಂತ ಅನಿಸ್ತಿದ್ರು. ಪ್ರೀತಿ ಮಾಡಿದಷ್ಟು ಪ್ರೀತಿಯನ್ನು ಕೊಡ್ತಕ್ಕಂಥದ್ದು ಮನುಷ್ಯನ ಸಹಜ ಸ್ವಭಾವ. ಯಾರ ಮೇಲೆ ಪ್ರೀತಿ ತೋರಿಸ್ತಾರೆ, ಯಾರ ಮೇಲೆ ಅಭಿಮಾನ ತೋರಿಸ್ತಾರೆ, ಯಾರ ಮೇಲೆ ವಿಶ್ವಾಸ ತೋರಿಸ್ತಾರೆ, ಅವ್ರ ಜೊತೆಗೆ ಇರಬೇಕು ಅನ್ನೋದು ಸಹ. ಹಾಗಾಗಿ ಮತ್ತು ಒಂದು ರೀತಿಯಲ್ಲಿ ಸ್ವಾಮಿಯ ಮಂಜುನಾಥ ಸ್ವಾಮಿ ಚಿತ್ತ ಪ್ರಕಾರ, ಇಚ್ಛೆ ಪ್ರಕಾರ ಇಂಜಿನಿಯರಿಂಗ್ ಕಾಲೇಜ್ ಆಯಿತು, ಡೆಂಟಲ್ ಆಯಿತು, ಮೆಡಿಕಲ್ ಆಯಿತು, ಫಿಸಿಯೋಥೆರಪಿ ಆಯಿತು, ನರ್ಸಿಂಗ್ ಆಯಿತು, ಏನೇನೋ ಆಯಿತು. ನೀವು ಯಾವ ಕಾಲೇಜ್ ನಾವು ಮಾಡಬೇಕಾಗಿ ನಾವು ಪ್ರಯತ್ನ ಪಡಲಿಲ್ಲ. ಸ್ವಾಮಿ ಇಲ್ಲೇ ಮಾಡು ಅಂತ ನಮಗೆ ಆದೇಶ ಕೊಟ್ಟಂತಾಯಿತು. ನಾವು ಯಾವುದನ್ನು ಕೂಡ ಪ್ರಯತ್ನ ಪಟ್ಟು ಮಾಡ್ತೀವಿ. ಬೇರೆಯವ್ರ ಹಾಗೆ ನಾವು ಸರ್ಕಾರ ಹಿಂದೆ ಓಡಾಡೋದು, ಪರ್ಮಿಷನ್ಗಾಗಿ ಓಡಾಡೋದು, ಆಜ್ಞೆಗಾಗಿ ಓಡೋದು ನಾವು ಕಷ್ಟಪಡಲಿಲ್ಲ. ತನ್ನಂತಾನೇ ಸ್ವಾಮಿ ನನಗೆ ಆಶೀರ್ವಾದ ಮಾಡಿದ್ರು. ನೀನು ಮಾಡು ಅಂತ ವಚನಕುಮಾರ್ ಅಂತ ಶಕ್ತಿ ಇದ್ದರೆ ಏನು ಮಾಡ್ಬೋದು. ವಚನಕುಮಾರ್ ಹೇಳ್ತಿದ್ರು ನೀವು ಏನು ಯೋಚನೆ ಮಾಡಬೇಕು, ನೀವು ಬೇರೆ ಮಾಡು ಅಂತೇಳಿ ಅಷ್ಟು ಸಾಕು ಅಂತ. ಇಂಥ ಒಬ್ಬ ಬಂಟ ಇದ್ದರೆ, ಇಂಥ ಒಬ್ಬ ಶಕ್ತಿ ಇದ್ದರೆ, ಇಂಥ ಒಬ್ಬ ಕಾರ್ಯದರ್ಶಿ ಇದ್ದರೆ ಇನ್ನೂ ಇಷ್ಟು ಮಾಡಿದ್ದು ಕಡಿಮೆ ಆಯಿತು ಅಂತ ನನಗೆ ಅನಿಸ್ತದೆ, ಹೆಚ್ಚಾಗ್ತದೆ ನನಗೆ ಅನಿಸೋದು. ಇನ್ನೂ ಏನೋ ಸಹ ಮಾಡ್ಬೋದಿತ್ತು. ಎಲ್ಲ ರಂಗದಲ್ಲಿ ಇವತ್ತು ನಮ್ಮ ಜೋಶಿಗಳಲ್ಲಿ ಒಲಿಂಪಿಕ್ಗೆ ಭೋಜನ ಹೋಗಲಿ ಅಂತ ನಮ್ಮ ಕಾಲೇಜಿನಲ್ಲಿ ಅಜಿತ್ ಪ್ರಸಾದ್ ಹೇಳಿದಾಗೆ ಎಲ್ಲ ರೀತಿಯಲ್ಲಿ ಸ್ಪೋರ್ಟ್ಸ್ಗೆ ನಾವು ಆಟೋಟಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದೇವೆ. ಮೊದಲನೇ ಬಾರಿ ಇಲ್ಲಿ ಬಂದಾಗ ಧಾರವಾಡದವರು ನಮ್ಮ ಪ್ರಿನ್ಸಿಪಾಲ್ ಆಗಿದ್ದ ಕಾಲೇಜಿನ ಒಂದು ದಿವಸ ಹೇಳಿದರು. ಏನು ಹೇಳಿದರು ಅಂದರೆ ಅಲ್ಲಿ ಯಾರೋ ಹಾಕಿ ಆಡ್ತಾ ಇದ್ದಾರೆ ಹುಡುಗರು. ಹಾಕಿ ಆಡುವಾಗ ಹಾಕಿಯ ಪಾಲು ಜೋರಾಗಿ ಹೊಡೆದ. ಅವನು ಇನ್ನೊಬ್ಬ ಹುಡುಗ ಹೇಳಿದಂತೆ ಜೋರಾಗಿ ಹೊಡಿಬೇಡ, ಇಲ್ಲೂ ಒಂದೇ ಬಾಲ್ ಅದು ಹೊಡೆದ್ರೆ ಹಾಕಿ ಆಡೋಂಗಿಲ್ಲ, ನೀನು ಹೊಡಿಬೇಡ ಜೋರಾಗಿದೆ. ಅವ್ರು ಹೇಳಿದ್ರಂತೆ ಏನಿಲ್ಲ, ಈಗ ಹೊಸ ಮ್ಯಾನೇಜ್ಮೆಂಟ್ ಬಂದರೆ ಈ ಬಾಲ್ ಹೊಡೆದ್ರೆ ಇನ್ನೊಂದು ಹೊಸ ಬಾಲ್ ಕೊಡ್ತಾರೆ, ನಾವು ಆಡೋಣ ಅಂತ ಹೇಳಿದ್ರೆ ನನಗೆ ಇವತ್ತಿನ ಆ ಪ್ರಕಾರ ನಾವು ಯಾವುದು ಕೂಡ ಸ್ವಾಮಿ ಕೊಟ್ಟದ್ದನ್ನೆಲ್ಲ ನಾವು ಸ್ವೀಕಾರ ಮಾಡಿದ್ದೇವೆ. ಈಗ ಒಂದೇ ಸಂಸ್ಥೆ ಬೆಳೆಸ್ತಾ ಹೋಗಿದ್ದೇವೆ. ಜನ ಅಷ್ಟು ಪ್ರೀತಿಯನ್ನು ನೋಡಿಕೊಂಡ್ರು. ಕೆಡಿಸಬೇಡಿ, JSS ಕೆಡಿಸಬೇಡಿ, JSS ಉಳಿಸಿ ಅಂತ ಹೇಳಿದರು. ನಾವು ಉಳಿಸಿದ್ವಿ, ಜೊತೆ ಬೆಳೆಸ್ತಾ ಬಂದು ಮಂಜುನಾಥ ಸ್ವಾಮಿ ಆಶೀರ್ವಾದ. ಹೀಗಾಗಿ ಅವರೆಲ್ಲರನ್ನು ಕೂಡ ನಾನು ಈ ದಿವಸ ಸ್ಮರಿಸ್ತೇನೆ. ನನಗೆ ಹೆಚ್ಚು ಸ್ಮರಿಸೋದಕ್ಕೆ ತುಂಬ ಬಹಳ ಜನರನ್ನು ಸ್ಮರಿಸಬೇಕಾಗಿದೆ. ಅದರ ಮುಖ್ಯವಾಗಿ ನಮಗೆ ಬೇಕಾದದ್ದು ಗುಣಮಟ್ಟ. ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತ ಪದ್ಧತಿಯನ್ನು ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಇದ್ದದ್ದು ನಾವು. ಇದೇನು ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆ ನಿಮಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ಶಿಕ್ಷಣಕ್ಕೆ ಪ್ರಸಿದ್ಧವಾದದ್ದು ಮತ್ತು ಶಿಸ್ತಿಗೆ ಭಾಳ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಜಿಲ್ಲೆ ಅಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಆ ಜಿಲ್ಲೆಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳು ವಿಶಿಷ್ಟ ರೀತಿಯಲ್ಲಿ ನಡೀತಾ ಇತ್ತು. ಎಲ್ಲೆಲ್ಲೂ ಗುಣಮಟ್ಟ, ಶಿಸ್ತು, ಗುಣಮಟ್ಟ, ಒಳ್ಳೆಯ ಪ್ರೊಫೆಸರ್ಸ್, ಒಳ್ಳೆ ಟೀಚರ್ಸ್, ಒಳ್ಳೆ ಅಧಿಕಾರಿಗಳು. ಹಾಗಾಗಿ ನಾವು ಏನು ಮಾಡ್ತೇವೆ ಅಂತ ವಚನಕುಮಾರ್ ಹೇಳಿದರೆ ಇಲ್ಲಿ ಕೂಡ ಅದೇ ಪದ್ಧತಿಯನ್ನು ಅನುಸರಿಸಬೇಕು ಅಂತ ಆಯಿತು ಅಂತಂದು. ಮೊದಲನೇ ವರ್ಷ ನಾವು ಹೋದಾಗ ಒಂದು ಒಟ್ಟು ನಮ್ಮ ಸಂಸ್ಥೆಯಿಂದ 200 ಮಂದಿ, 270 ಮಂದಿ ಇದ್ರು 3 ಕೋರ್ಸಲ್ಲಿ. ಆರ್ಟ್ಸ್, ಸೈನ್ಸ್, ಕಾಮರ್ಸ್
ಮುಂದಿನ ವರ್ಷ ಕಾಲೇಜ್ ನೀವು ಧರ್ಮಸ್ಥಳದಲ್ಲಿ ನಡೆಸ್ಬೋದು, ವಿದ್ಯಾರ್ಥಿಗಳು ಬೇಕಲ್ಲ ಅಂತ ಕೇಳಿದ್ರು. ನನಗೆ ಆಗ ಅನಿಸಿದ್ದು ಒಳ್ಳೆ ಲೆಕ್ಚರರ್ಸ್ ಇದ್ದಾರೆ, ಒಳ್ಳೆ ಪ್ರೊಫೆಸರ್ಸ್ ಇದ್ದಾರೆ, ಮುಳುಗುಂತ ಅಂತ ಒಳ್ಳೆ ಅಧ್ಯಾಪಕರಿದ್ದಾರೆ, ಹಂಚಿನ ಮನೆಯವರು ಮತ್ತು ಬೇರೆಯವರು ಒಳ್ಳೆ ಅಧ್ಯಾಪಕರು. ಆದರೆ ಕ್ಲಾಸ್ನಲ್ಲಿ ಹುಡುಗರು ಇದ್ದರೆ ಅವ್ರು ಏನು ಮಾಡಬೇಕು? ನಾನೊಂದು ಐಡಿಯಾ ಕೊಡ್ತೀನಿ ನಿಮಗೆ ಅಂತ ಹೇಳಿದೆ. ಏನು ಹೇಳಿದೆ ಅಂತಂದರೆ, ಇಲ್ಲಿ ಸುತ್ತಮುತ್ತಲೊಂದು ಎಲ್ಲ ಹೈಸ್ಕೂಲಿಗೆ ಹೋಗಿ ಭೇಟಿ ಮಾಡಿ, PUC ಕ್ಲಾಸ್ಗಳಿಗೆ ಹೋಗಿ ಭೇಟಿ ಮಾಡಿ, ಅಲ್ಲೇ ಪ್ರಾಂಶುಪಾಲರಿಗೆ ಒಂದು 10 ನಿಮಿಷ ನಿಮ್ಮ ಕ್ಲಾಸ್ನಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ಕೇಳಿ, ಅಲ್ಲಿ ಅಧ್ಯಾಪಕರನ್ನ ಮಾತಾಡಿ ಪ್ರಿನ್ಸಿಪಾಲ್ರಿಗೆ ಹೇಳಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಹೊಸ ಐಡಿಯಾ ಹೇಳಿದೆ, ಏನು ಅಂತಂದರೆ 80% ಮೇಲೆ ವಿದ್ಯಾರ್ಥಿಗಳು ಹೋದರೆ ಎಲ್ಲ ಫ್ರೀ ಅಂತಂದರೆ ಫೀಸ್ ಇಲ್ಲ, ಅವರಿಗೆ ಯಾವುದೇ ಚಾರ್ಜಸ್ ಇಲ್ಲ, ಈವನ್ ಹಾಸ್ಟೆಲ್ನಲ್ಲಿ ಕೂಡ ಅವರಿಗೆ ಫ್ರೀಯಾಗಿ ವ್ಯವಸ್ಥೆ ಮಾಡಿ. ಹೀಗಾಗಿ ನಾನು ಹೇಳಿದೆ, ಕ್ಲಾಸ್ನಲ್ಲಿ 30 ಜನ ಇದ್ದರೂ ಶಿಕ್ಷಕರು ಪಾಠ ಹೇಳಬೇಕು, 60 ಮಂದಿ ಇದ್ದರೂ ಪಾಠ ಹೇಳಬೇಕು, 10 ಮಂದಿ ಇದ್ದರೂ ಪಾಠ, 10 ಮಂದಿ ಬದಲು 40 ಮಂದಿ ಅದರಲ್ಲಿ ಸಂತೋಷ ಆಗ್ತದೆ, ಪಾಠ ಹೇಳೋಕ್ಕೆ ಉತ್ಸಾಹ ಬರುತ್ತೆ. ಅದರಿಂದ ಫ್ರೀ ಬಿಡಿ ಅಂತ ನಾವು ಭಾಳ ಆ ಸಂದರ್ಭದಲ್ಲಿ 100 ಮಂದಿ ನಮಗೆ ಒಳ್ಳೆಯ ವಿದ್ಯಾರ್ಥಿಗಳು, ಒಳ್ಳೆಯ 80% ಹೆಚ್ಚು ತೆಗೆದಂಥ ವಿದ್ಯಾರ್ಥಿಗಳು ಬಂದರು. ಯಾವಾಗ ಒಳ್ಳೆಯ ವಿದ್ಯಾರ್ಥಿಗಳು ಬಂದರು, ನಮ್ಮ ಅಧ್ಯಾಪಕರಿಗೆ ಸಂತೋಷ ಆಯಿತು, ಲೆಕ್ಚರರ್ಸ್ಗೆ ಸಂತೋಷ ಆಯಿತು. ಅವರು ಒಳ್ಳೆಯ ವಿಷಯ ಪಾಠ ಮಾಡಲಿಕ್ಕೆ ಪ್ರಾರಂಭಿಸಿದರು, ಒಳ್ಳೆಯ ಚಟುವಟಿಕೆ ಪ್ರಾರಂಭ ಆಯಿತು, ಶಿಕ್ಷಣ ಗುಣಮಟ್ಟ ಹೆಚ್ಚಾಯಿತು, JSS ಗುಣಮಟ್ಟ ಹೆಚ್ಚಾಯಿತು. ಅದಕ್ಕೆಲ್ಲ ಕಾರಣ ಒಂದು ಸಣ್ಣ ಐಡಿಯಾ, ಏನಂತಂದರೆ ಶಿಕ್ಷಣ ಭಾಳ ಪ್ರಾಶಸ್ತ್ಯಗಳು, ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅಂತ ನಾವು ಹಂಬಲಾಗಿತ್ತು. ಇವತ್ತು ಮತ್ತೊಮ್ಮೆ ನಾನು ಗುಣಮಟ್ಟಕ್ಕೆ ಒಳ್ಳೆಯ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ. ನಮ್ಮ ಎಲ್ಲ ಶಾಲೆಗಳು ಪ್ರಾಥಮಿಕ ಹಂತದಿಂದ ನರ್ಸರಿಯಿಂದ ಹಿಡಿದು ಡಿಗ್ರಿವರೆಗೆ ನಮ್ಮದೇ ಆದಂಥ ಒಂದು ಶಿಸ್ತಿದೆ. ಈಗ ಭಾಳ ಒಳ್ಳೆಯ ಮಾತನ್ನು SK ಪಾಟೀಲ್ ಹೇಳಿದರು, ಏನಂತ ಹೇಳಿದ್ರೆ, ನೀವು ರಿಸರ್ಚ್ ಮಾಡಿ SK ಪಾಟೀಲ್ ಒಳ್ಳೆ ಮಾತು ಹೇಳಿದರು, ರಿಸರ್ಚ್ ಮಾಡಿ ಈ ಸಂಸ್ಥೆಯಿಂದ ಬೇರೆ ಸಂಸ್ಥೆಗಳ ಮೇಲೆ ಏನು ಪರಿಣಾಮ ಆಗಿದೆ ಸಂಶೋಧನೆ ಮಾಡಿ ಅಂತ ಹೇಳಿದರು. ಇದು ಒಳ್ಳೆಯ ವಿಷಯ ಅಜಿತ್ ಪ್ರಸಾದ್. ಇದನ್ನು ಈ ವರ್ಷ ಒಂದು ಸಂಶೋಧನೆ ಮಾಡೋಣ. ಏನಂತಂದರೆ, ಏನಾದರೂ ಯೂನಿವರ್ಸಿಟಿಯಲ್ಲಿ ಬದಲಾವಣೆ ಆಗಿದೆ, ಯೂನಿವರ್ಸಿಟಿಯಲ್ಲೇ ಬದಲಾವಣೆ ಆಗಿದೆ, ಬೇರೆ ವಿದ್ಯಾಸಂಸ್ಥೆಗಳ ಗುಣಮಟ್ಟ ಕೂಡ ಹೆಚ್ಚಾಗಿದ್ದರೆ, ಅಧ್ಯಾಪಕರಲ್ಲಿ ಶಿಸ್ತು ವ್ಯತ್ಯಾಸ ಆಗಿದ್ದರೆ, ವಿದ್ಯಾರ್ಥಿಗಳಲ್ಲಿ ಶಿಸ್ತು ಆಗಿದ್ದರೆ, ಅದಕ್ಕೆ ಕಾರಣ JSS ಅನ್ನುವಂಥ ಸಂತೋಷ ನಮ್ಮಲ್ಲಿರಲಿ, ತೃಪ್ತಿ ನಮ್ಮಲ್ಲಿರಲಿ, ಗುಣಮಟ್ಟಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಮುಂದಿನ ದಿವಸಗಳಲ್ಲಿ ಇನ್ನು ಸಂಸ್ಥೆಗಳ ಸಂಖ್ಯೆ ಹೆಚ್ಚಾಗುತ್ತೆ ಗೊತ್ತಿಲ್ಲ, ಯಾಕಂದರೆ ಎಲ್ಲ ಕಡೆ ಸಂಸ್ಥೆ ಆಗಿದೆ. ಹಾಗಾಗಿ ಈಗ ನಾವು ಈ ಸಂಸ್ಥೆ ಅಂಗವಾಗಿ ಮೆಡಿಕಲ್ ಇಂಜಿನಿಯರಿಂಗ್ ಡೆಂಟಲ್ ಎಲ್ಲ ಮಾಡಿದ್ದೇವೆ. ಮೆಡಿಸಿನ್ನಲ್ಲಿ ಈ ವರ್ಷ ಮೆಡಿಕಲ್ ಕಾಲೇಜಲ್ಲಿ ಒಂದು ಆಂಕಾಲಜಿ ಯೂನಿಟ್, ಅಂದರೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಒಂದು 130 ಕೋಟಿ ರೂಪಾಯಿಯ ದೊಡ್ಡ ಯೋಜನೆಯನ್ನು ಅಲ್ಲಿ ಹಾಕ್ತಾ ಇದ್ದಾರೆ. ಅದರಿಂದಾಗಿ ಇನ್ನು ಸಂಸ್ಥೆಗಳನ್ನು ಸಂಖ್ಯೆಯನ್ನು ಹೆಚ್ಚು ಮಾಡೋದಿಲ್ಲ, ಸೇವೆಯನ್ನು ಹೆಚ್ಚು ಮಾಡ್ತಾರೆ, ಸಂಖ್ಯೆಯನ್ನು ಹೆಚ್ಚು ಮಾಡೋದಿಲ್ಲ, ಸೇವೆಯನ್ನು ಹೆಚ್ಚು ಮಾಡ್ತಾರೆ ಅಂತ ಹೇಳ್ತಾ, ಇವತ್ತು ಮತ್ತೊಮ್ಮೆ ನನಗೆ ಇವತ್ತು ಬಹಳ ಸಂತೋಷ ಆಗಿದೆ. ನಮ್ಮ ಪ್ರೊಫೆಸರ್ ರಾಜೀವ್ ಕುಮಾರ್ ಅವರ ಸ್ಮರಣೆಯನ್ನು ನಾನು ಇವತ್ತು ಮಾಡ್ತಾ ಇದ್ದ ಹಾಗೆ, ಅವರು ಶೂನ್ಯವಾದ ಅವರ ಸ್ಥಾನವನ್ನು ತುಂಬಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಖಂಡಿತವಾಗಿ ಪ್ರೊಫೆಸರ್ ರಾಜೀವ್ ಕುಮಾರ್ ಸ್ಥಾನವನ್ನು ತುಂಬಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಶೂನ್ಯವೇ ಇರ್ತದೆ. ಆದರೆ ಅವರ ಸ್ಥಾನದಲ್ಲಿ ನನಗೆ ತಕ್ಷಣ ಹೊರತಿದ್ದು ಅಜಿತ್ ಪ್ರಸಾದ್ ಅವರು ಇವತ್ತು ತಮ್ಮ ಕರ್ತೃತ್ವ ಶಕ್ತಿಯಿಂದ ಸಂಸ್ಥೆಯನ್ನು ಉಳಿಸ್ತಾ ಇದ್ದಾರೆ. ಎಲ್ಲ ಅಧ್ಯಾಪಕರೊಂದಿಗೆ ಸಮಾಧಾನ ಇಟ್ಕೊಂಡಿದ್ದಾರೆ. ವಜ್ರರೂಪಾಯಿ ಕಠೋರಗಿಂತೊಂದು ವಾಕ್ಯ ಇದೆ, ಅಂದರೆ ವಜ್ರ ಸುಮಾರು ಕಠೋರವೂ ಇದ್ದರು, ಮೊದಲು ಕುಸುಮಾದ ವಿರುದ್ಧ ಮಾಡಿದ್ರಿ, ಅಂದರೆ ಮೊದಲು ಕುಸುಮಾದಷ್ಟೇ ಮುಂದೂ ಇದ್ದರು, ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಳ್ಳುತ್ತಿದ್ದರು. ಅದೇ ತತ್ವದಲ್ಲಿ ಸಾತ್ವಿಕ ಸ್ಮಿತರಾಶಿ ಮತ್ತು ಯಾವಾಗ ಕೂಡ ಅಸಂಖ್ಯಾದಂಥ ಅಜಿತ್ ಪ್ರಸಾದರು ಕೂಡ ಈ ಸಂಸ್ಥೆಯನ್ನು ಮುಂದುವರಿಸಲಿ ಅಂತ ನಾನು ಆಶಿಸುತ್ತಾ, ನಮ್ಮ ಎಲ್ಲ ಪ್ರಾಂಶುಪಾಲರು ಮತ್ತು ಅಧ್ಯಾಪಕರು ಇವತ್ತು ಅವರಿಗೆ ಪ್ರೇರಣೆ ಕೊಡಬೇಕು ಅಂತ 50ನೇ ವರ್ಷ ಮಾಡಿ ಈ ಕಾರ್ಯಕ್ರಮ ನಮ್ಮ ಪ್ರಶಂಸೆಗಾಗಿ ಅಲ್ಲ, ನಮ್ಮ ಪತ್ರಿಕೆಯವರು ಭಾಳ ಚೆನ್ನಾಗಿ ಇವತ್ತು ಕವರೇಜ್ ಕೊಡ್ತಿದ್ದಾರೆ, ಭಾಳ ಚೆನ್ನಾಗಿ ನಮ್ಮ ಸಂಸ್ಥೆ ಬಗ್ಗೆ ಪರಿಚಯವನ್ನು ಕೊಡ್ತಾರೆ. ಎಲ್ಲರಿಗೂ ನಾನು ಅಭಿನಂದಿಸುತ್ತಾ, ಈ ಕಾರ್ಯಕ್ರಮದ ಉದ್ದೇಶ ಇರ್ತಕ್ಕಂಥದ್ದು ಕೇವಲ ಪ್ರಶಂಸೆ ಮಾಡಿ ನಮ್ಮ ಬಗ್ಗೆ ಇನ್ನಷ್ಟು ಜನರಿಗೆ ಪ್ರಚಾರ ಕೊಟ್ಟಿರಬೇಕು ಅಂತ ಹೇಳಲ್ಲ, ಬದಲಾಗಿ ಗುಣಮಟ್ಟವನ್ನು ಬೆಳೆಸಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. JSS ಸಂಸ್ಥೆ ಆದರ್ಶವಾಗಿರಬೇಕು, ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಆದರ್ಶವಾಗಿರಬೇಕು, ಇತರ ಸಂಸ್ಥೆ ಮಾದರಿಯಾಗಬೇಕು. ಎಲ್ಲ ಜನರು ವಿದ್ಯಾರ್ಥಿಗಳು ಎಲ್ಲಿ ಹೋದರೂ ಕೂಡ JSS ವಿದ್ಯಾರ್ಥಿಗಳು ಅಂತಂದರೆ ಬರ್ರಿ ಇಲ್ಲಿ ಒಳಗೆ ಅನ್ನೋ ರೀತಿಯಲ್ಲಿ ಗೌರವಿಸಬೇಕು ಅಂತ ಹೇಳಿ ಭಾಳ ಸಂತೋಷದಿಂದ ಈ ಸಂಸ್ಥೆಯನ್ನು ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಏರ್ಪಡಿಸಿದ ಎಲ್ಲ ಕಾರ್ಯ ಸಿಬ್ಬಂದಿಯವರಿಗೆ ಭಾಳ ಜನ ಇಲ್ಲಿ ಹಿಂದೆ ದುಡಿದಿದ್ದಾರೆ. ಪ್ರೊಫೆಸರ್ ಅಜಿತ್ ಪ್ರಸಾದ್ ಜೊತೆಗೆ ಬಹಳ ಜನ ಇಲ್ಲಿ ಸೇವೆ ಮಾಡ್ತಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದಿಸಿ
ಇವತ್ತು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಶ್ರೀಕಾಂತ್ ಕೆಂಪೂರ್ ಅವರು, ರಮೇಶ್ ಶೆಟ್ಟಿ ಅವರು, ಕೇಶವ್ ದೇಸಾಯಿ ಅವರು, ಕಮಲನ್ ಮೆಹತಾ ಅವರು, ಇವರೆಲ್ಲ ಈ ಮೀಟಿಂಗ್ ಪ್ರತಿ ಮೀಟಿಂಗ್ ಬಂದೇ ಬರ್ತಾರೆ. ಮೀಟಿಂಗ್ನಲ್ಲಿ ನಮಗೆ ಸೂಕ್ತವಾದ ಮಾರ್ಗದರ್ಶನ ಕೊಡ್ತಾರೆ, ಅವರ ಅನುಭವ ಹಂಚಿಕೊಡ್ತಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದಿಸಿ, ನಿಮ್ಮ ಮಾರ್ಗದರ್ಶನ ಯಾವಾಗಲೂ ಈ ಸಂಸ್ಥೆಗಿರಲಿ, ನಿಮ್ಮ ಪ್ರೇರಣಾಮಯವಾಗಿರಲಿ ಅಂತ ಹೇಳಿ ಪೂಜ್ಯ ಬೇಜಾರು ಶ್ರೀಗಳು ಅವರ ಶಿಷ್ಯರು ಈಗ ನಮ್ಮ ನೂತನ ಅಧ್ಯಕ್ಷರಾಗಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರಿದ್ದಾರೆ. ಅವರಿಗೂ ಕೂಡ ನಾನು ಇನ್ನು ಮುಂದೆ ಆದರ್ಶ ಸಂಸ್ಥೆಯಾಗಿ ನಮ್ಮ ಎಲ್ಲ ಅಧ್ಯಾಪಕರು ಆದರ್ಶದ ವ್ಯಕ್ತಿತ್ವವನ್ನು ಹೊಂದಬೇಕು, ನಮ್ಮ ವಿದ್ಯಾರ್ಥಿಗಳು ಆದರ್ಶ ವ್ಯಕ್ತಿತ್ವವನ್ನು ಹೊಂದಬೇಕು ಎಂದು ಆಶಿಸುತ್ತಾ ಮತ್ತೊಮ್ಮೆ ಈ ಸ್ವರ್ಣ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ಎಲ್ಲ ಕಾರ್ಯಕರ್ತರಿಗೆ ರಜಿತ್ ಪ್ರಸಾದ್ ಅವರ ಮೂಲಕ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ಮತ್ತೊಮ್ಮೆ ಎಲ್ಲ ಇಲ್ಲಿ ಶ್ರೀಮತಿ ಹೇಮಾವತಿ ಇದ್ದಾರೆ, ನಮ್ಮ ಮಗಳು ಬಂದಿದ್ದಾಳೆ, ಎಲ್ಲರೂ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಸಂತೋಷ ಪಟ್ಟಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ, ಮೈಲಾರಲಿಂಗನ ಆಶೀರ್ವಾದ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಪೂಜ್ಯ ಕಾವಂದರಿಗೆ ನಮನಗಳು. ನಮ್ಮ KHK ವಿದ್ಯಾರ್ಥಿ ಜಯಂತ್ ಎನ್ನುವಂಥವನು ಪೂಜ್ಯ ಕಾವಂದರ ಸ್ಕೆಚನ್ನು, ಭಾವಚಿತ್ರವನ್ನು ಪೆನ್ಸಿಲ್ ಮುಖಾಂತರವಾಗಿ ಬಿಡಿಸಿದ್ದಾನೆ. ಅದನ್ನು ಈಗ ಅವನು ಕಾವಂದರಿಗೆ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾನೆ. ರಾತ್ರಿ 12 ಗಂಟೆಯಿಂದ ಬೆಳಗಿನ 5 ಗಂಟೆಯವರೆಗೆ ಸಿದ್ಧಗೊಂಡಿರ್ತಕ್ಕಂತಹ ಚಿತ್ರ. ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಮಾತನಾಡಿರ್ತಕ್ಕಂತಹ ಪೂಜ್ಯರು, ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂತಹ ಸಿಬ್ಬಂದಿಯವರಿಗೆ ಯಾವುದೇ ರೀತಿಯ ಕೊರತೆಯನ್ನು ಮಾಡಿಲ್ಲ. ಕರೋನಾ ಸಂದರ್ಭದಲ್ಲಿಯೂ ಕೂಡ ಗೌರವಿಸ್ತಾ ಇದ್ದಾರೆ. ಡಾಕ್ಟರ್ ಅಜಿತ್ ಪ್ರಸಾದ್ ಅವರು ಈ ಸಂಸ್ಥೆಗೆ ಬಂದು 50 ವರ್ಷಗಳನ್ನು ಪೂರೈಸಿದ್ದಾರೆ. ಸಂಸ್ಥೆಗೂ ಸುವರ್ಣ ಮಹೋತ್ಸವ, ಡಾಕ್ಟರ್ ಅಜಿತ್ ಪ್ರಸಾದ್ ಅವರ ಸೇವೆಗೂ ಕೂಡ ಸುವರ್ಣ ಮಹೋತ್ಸವ. ಕಾರ್ಯಕ್ರಮದ ಕೊನೆಯಲ್ಲಿ JSS ಜನತಾ ಶಿಕ್ಷಣ ಸಮಿತಿಯ ನೂತನ ಆಡಳಿತ ಮಂಡಳಿಯ ಈ ಸುವರ್ಣ ಮಹೋತ್ಸವದ ಅವಿಸ್ಮರಣೀಯ ಸಂಭ್ರಮದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಮತ್ತು ಆಶೀರ್ವಾದವನ್ನು ನೀಡಿದ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿ ಅವರಿಗೆ ನಾವು ಸಂಸ್ಥೆ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಶುಭಾಶಯಗಳನ್ನು ನೀಡಿದ ಸ್ವಸ್ತಿ ಶ್ರೀ ಭಟ್ಟಾಚಾರ್ಯ ಮಹಾಸ್ವಾಮಿಯವರು ಸುವಂದಮಠ ಶ್ರೀ ಇವರಿಗೂ ಸಹಿತ ಸಂಸ್ಥೆ ಸಲುವಾಗಿ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೆನ್ನುಡಿ ಭಾಗ 6 ಬಿಡುಗಡೆ ಮಾಡಿದ ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇವೆ. ತೆನ್ನುಡಿ ಭಾಗ 7 ಬಿಡುಗಡೆ ಮಾಡಿದ ಶ್ರೀ HK ಪಾಟೀಲ್ ಮಾನ್ಯ ಸಚಿವರು ಇವರಿಗೂ ಸಹಿತ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಅತಿಥಿಗಳಾಗಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಶ್ರೀಯುತ ಮಹೇಶ್ ಬೆಂಗರೆ ಅವರಿಗೆ, ಶಿವಲಿಂಗ ಕುಲಕರ್ಣಿ ಅವರಿಗೆ ನಾವು ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತ್ತು ನಮ್ಮ ಸಂಸ್ಥೆಯ ಟ್ರಸ್ಟಿಯಾದ ಮಾತೋಶ್ರೀ ಶ್ರೀಮತಿ ಹೇಮಾವತಿ ಹೆಗ್ಡೆ ಅವರಿಗೆ ನಾನು ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಮಗಳಾದ ಶ್ರೀಮತಿ ಶ್ರದ್ಧಮ್ಮ ಅವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಸಂಸ್ಥೆಯ ನಮ್ಮ ಸದಸ್ಯರುಗಳಾದ ಶ್ರೀಯುತ ಕೇಶವ್ ದೇಸಾಯಿ, ಕಮಲನ್ ಮೆಹತಾ ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ಡಾಕ್ಟರ್ RK ಮುಳುಗುನವರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ರೂವಾರಿ ನಮ್ಮ ಜನತಾ ಶಿಕ್ಷಣ ಸಮಿತಿಯ ನೆಚ್ಚಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಅಜಿತ್ ಪ್ರಸಾದ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.
ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ನಿನ್ನೆ 6 ಮತ್ತು ಇವತ್ತು 7ನೇ ತಾರೀಕಿನ ಕಾರ್ಯಕ್ರಮದ ಸುದ್ದಿಯನ್ನು ವಿತರಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಲ್ಲಿ ಆಗಮಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ಸಂಸ್ಥೆಯ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಮತ್ತು ಸಂಸ್ಥೆಯ ಪರವಾಗಿ ಆಯೋಜಕರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಮುಗಿದಿದೆ. ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನೆರವೇರಲಿದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ದಿನಾಂಕ ಅಡಗಿನವರೆಗೂ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದ. ಇಂದು ಸಾಯಂಕಾಲದ ಕಾರ್ಯ